ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತರಯೋನ್ಯೇತಿಪ್ರದಾಯ ಜ್ಞಾನಪ್ರದಾಯ ಬುಧಾಧೃತೌಖ್ಯದುಃಖಸತ್ಕಾರಣಾಯ ವಿದಾಯ ನಮೋ ನಮಸ್ತೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿದನುಭಾವಾದೇಢಮೋಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचति सत्तां सन्निधिं मानसे च. तपोविद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान्. पूज्याय राघवेन्द्राय सतधर्मरताय च भजतां कल्पवृक्षाय नमतां कामधेनवे. ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ನಿನ್ನೆಯ ದಿವಸ ಮಹಾಭಾರತದ ಆರಂಭ ಮಂಗಳಾಚರಣೆಯನ್ನು ನೋಡಿದೆವು. ಅದರಲ್ಲಿ ಗ್ರಂಥ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನನ್ನು ಅವನನ್ನು ಸ್ತೋತ್ರ ಮಾಡಿ ಅದಾದ ಮೇಲೆ ಈಗ ಭಗವಂತನ ನಾರಾಯಣಂ ನಮಸ್ಕೃತ್ಯ ಅಂತ ಹೇಳಿಕೊಂಡು ಇಲ್ಲಿಯೂ ಕೂಡ ಭಗವಂತನ ಎರಡು ರೂಪಗಳನ್ನು ಇಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಭಾರತದಲ್ಲಿ ವ್ಯಾಸರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಯಾವ ರೀತಿಯಾಗಿರ್ತಕ್ಕಂತಹ ರೂಪ ಅಂತ ಕೇಳಿದ್ರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ನರನಾರಾಯಣ ರೂಪವನ್ನು ಭಗವಂತನ ನರ ಹಾಗೂ ನಾರಾಯಣ ಎರಡೂ ರೂಪವನ್ನು ಕೂಡ ಇಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಸ್ತೋತ್ರವನ್ನು ಮಾಡಿ ಆರಂಭದಲ್ಲಿ ಗ್ರಂಥದ ಇದಕ್ಕೆ ಒಂದು ತಾವು ಅದನ್ನು ಸಂಕಲ್ಪವನ್ನು ಮಾಡ್ತಾರಂತೆ. ಏನು ಅಂತ ಕೇಳಿದರೆ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂತ. ಈ ಜಯಗ್ರಂಥ ಮಹಾಭಾರತವನ್ನು ಜಯ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದರೆ ಆ ಮಹಾಭಾರತವನ್ನು ಅದನ್ನು ನೋಡಿದೆವು ಅಂತಾದರೆ, ಅದೇ ರೀತಿಯಾಗಿ ಅಲ್ಲಿರತಕ್ಕಂತಹ ವಿಚಾರಗಳನ್ನು ಅರಿತುಕೊಂಡೆವು ಅಂತಾದರೆ ನಮಗೆ ಜಯ ಎಂಬುದು ನಿಶ್ಚಿತ. ಅದಕ್ಕೋಸ್ಕರವಾಗಿ ಜಯಮುದೀರಯೇ ಜಯವನ್ನು ಕೊಡತಕ್ಕಂತಹ ಜಯಗ್ರಂಥವನ್ನು ಹೇಳ್ತೇನೆ ಅಂತ ಹೇಳಿಕೊಂಡು ಇಲ್ಲಿ ಸ್ತೋತ್ರದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾರೆ. ಇದರಲ್ಲಿ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ನಾರಾಯಣ ಅವನನ್ನು ಯಾಕೆ ಸ್ತೋತ್ರ ಮಾಡಿದ್ರು ಅಂತ ಕೇಳಿದರೆ ಈ ಗ್ರಂಥದ ಜಯಗ್ರಂಥದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನ ರೂಪ ಅದು ನಾರಾಯಣ ರೂಪ. ಅದಕ್ಕೋಸ್ಕರವಾಗಿ ನಾರಾಯಣ ಅವನು ಗ್ರಂಥ ಪ್ರತಿಪಾದ್ಯ ದೇವತೆ ಎಂಬ ನಿಮಿತ್ತದಿಂದಾಗಿ ಇಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಅದಾದ ಮೇಲೆ ನರಂಚೈವ ನರೋತ್ತಮಂ ಅಂತ ಹೇಳಿಕೊಂಡು ನರರೂಪಿಯಾಗಿರ್ತಕ್ಕಂತಹ ನರ ಅಂತ ಹೇಳಿದರೆ ಆ ಶೇಷ ಎಲ್ಲ ಪೌರುಷೇಯ ಗ್ರಂಥಗಳು ಯಾವುದೆಲ್ಲ ಇದೆಯೋ ಪೌರುಷೇಯ ಗ್ರಂಥಗಳು ಅಪೌರುಷೇಯ ಗ್ರಂಥಗಳು ಅಂತ ಎರಡು ವಿಭಾಗ ಇದೆ. ಪುರುಷ ನಿರ್ಮಿತವಾಗಿರ್ತಕ್ಕಂತಹ ಗ್ರಂಥಗಳು ಅಂದರೆ ವ್ಯಾಸರು ಪುರಾಣಕರ್ತೃಗಳು, ಪುರಾಣವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಾಸರು ಅದು ಪೌರುಷೇಯ ಗ್ರಂಥಗಳು.
ಅಪೌರುಷೇಯವಾಗಿರತಕ್ಕಂತಹ ಅಕರ್ತೃಕವಾಗಿರತಕ್ಕಂತಹ ಯಾವ ಪುರುಷನ ಒಂದು ವ್ಯವಸ್ಥೆಗೂ ಕೂಡ ಒಳಪಡದೆ ಒಂದು ಗ್ರಂಥ ಇರತಕ್ಕಂತಹದ್ದು ಅಂತ ಹೇಳಿದರೆ ಅದು ಅಪೌರುಷೇಯವಾಗಿರತಕ್ಕಂತಹ ಸನಾತನವಾಗಿರತಕ್ಕಂತಹ ವೇದ ಗ್ರಂಥಗಳು. ಅದನ್ನು ಆ ಪ್ರತಿಪಾದ್ಯನಾಗಿರತಕ್ಕಂತಹ ಪೌರುಷೇಯ ಗ್ರಂಥಗಳಿಗೆ ಪ್ರತಿಪಾದ್ಯನಾಗಿ ಅವನು ಈ ಶೇಷ ಅವನು ಅಭಿಮಾನಿ ದೇವತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಅವನನ್ನು ಸ್ತೋತ್ರವನ್ನು ಮಾಡ್ತಾರೆ. ಇನ್ನು ನರೋತ್ತಮರಾರು ಯಾರು ಅಂತ ಕೇಳಿದರೆ ನರೋತ್ತಮರಾಗಿರತಕ್ಕಂಥವರು ಅದು ವಾಯುದೇವರು. ಜೀವೋತ್ತಮ ತತ್ವ ಸಕಲ ವಿಧವಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವರನ್ನು ನಿಯಮನ ಮಾಡಿ ಅವರನ್ನು ತಮ್ಮ ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳತಕ್ಕಂತಹ ರೂಪ ಅಂತ ಹೇಳಿದರೆ ಅದು ನರೋತ್ತಮರಾಗಿರ್ತಕ್ಕಂತಹ ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು. ಅವರನ್ನೂ ಕೂಡ ಸ್ತೋತ್ರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಲಕ್ಷ್ಮಿಯನ್ನ ಸರಸ್ವತಿಯರನ್ನು ಕೂಡ ಭಗವಂತನ ಜೊತೆಗೇನೆ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತಾರೆ. ಹೀಗೆ ಸರಸ್ವತಿ ವಾಗಭಿಮಾನಿ, ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಸರಸ್ವತೀ ದೇವಿ. ಅದಾದ ಮೇಲೆ ಗ್ರಂಥಕರ್ತೃಗಳಾಗಿರ್ತಕ್ಕಂತಹ ವ್ಯಾಸರು. ಹೀಗೆ ಸಕಲ ವಿಧವಾಗಿರತಕ್ಕಂತಹ ಎಲ್ಲರಿಗೂ ಕೂಡ ಇಲ್ಲಿ ಸ್ತೋತ್ರವನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಸಮರ್ಪಿಸ್ತಾರೆ. ಗ್ರಂಥದಲ್ಲಿ ಆರಂಭವನ್ನು ಮಾಡಿ ಗ್ರಂಥ ಪ್ರತಿಪಾದ್ಯನಾಗಿರತಕ್ಕಂತಹ ಗ್ರಂಥದಲ್ಲಿ ಯಾರನ್ನ ಹೇಳಬೇಕು, ಯಾರನ್ನ ಸ್ತೋತ್ರ ಮಾಡಬೇಕು ಅಂತಹ ಪ್ರತಿಪಾದ್ಯನಾಗಿರತಕ್ಕಂತಹ ಎಲ್ಲ ಸಮಗ್ರವಾಗಿರತಕ್ಕಂತಹ ರೂಪಗಳನ್ನು ಭಗವಂತನನ್ನ, ವಾಯುದೇವರನ್ನ, ಭಾರತೀ ಸರಸ್ವತೀಯರನ್ನ ಎಲ್ಲರನ್ನೂ ಕೂಡ ನಮಸ್ಕರಿಸಿ ತದನಂತರದಲ್ಲಿ ತಾವು ಈ ಜಯಗ್ರಂಥವನ್ನು ಎಲ್ಲದಕ್ಕೂ ಕೂಡ ಜಯವನ್ನು ಕೊಡತಕ್ಕಂತಹ ನಮಗೆ ಆ ಗ್ರಂಥವನ್ನು ಆರಂಭಿಸ್ತೇನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ಈ ಗ್ರಂಥ ಆರಂಭವಾಗ್ತದೆ. ಮಹಾಭಾರತ ಹೇಗೆ ಅಂತ ಕೇಳಿದರೆ ಆ ರೋಮಹರ್ಷಣರ ಪುತ್ರರಾಗಿರ್ತಕ್ಕಂತಹ ಉಗ್ರಶ್ರವರು ಅಂಬಂತಹ ಸೂತರು, ಅದೇ ರೀತಿಯಾಗಿ ಶೌನಕರು, ಇವರೆಲ್ಲರೂ ಕೂಡ 12 ವರ್ಷ ನೈಮಿಷಾರಣ್ಯೇ ಶೌನಕಸ್ಯ ಕುಲಪತೇರ್ 12 ವಾರ್ಷಿಕೆ ಸತ್ರೆ ಸಮಾಸೀನ ಅಭ್ಯಗಚ್ಚತೆ ಬ್ರಹ್ಮರ್ಷೀನ್ ಸಂಶತವ್ರತಾನ್ ಅಂತ ಹೇಳಿಕೊಂಡು ಗ್ರಂಥ ಆರಂಭವಾಗ್ತದೆ. ಜಯ ಗ್ರಂಥ ಮಹಾಭಾರತ ಆರಂಭವಾಗುವಂತಹದ್ದು. ಆರಂಭವಾಗುವಾಗ ಬ್ರಹ್ಮರ್ಷಿಗಳು ಯಾರು ಅಂತ ಕೇಳಿದ್ರೆ ಆ ಶೌನಕರ ನೈಮಿಷಾರಣ್ಯದಲ್ಲಿರ್ತಕ್ಕಂತಹ ಶೌನಕರ ಬಳಿಗೆ ಆ ಸತ್ರಯಾಗದಲ್ಲಿ ಇರತಕ್ಕಂತಹ ಬ್ರಹ್ಮರ್ಷಿಗಳ ಬಳಿಗೆ ಬರ್ತಾರೆ. ಬಂದು ಸಹಜವಾಗಿ ಪ್ರಶ್ನೆಯನ್ನ ಮಾಡ್ತಾರಂತೆ, ವಿನಯಾವನತಃ ಅಂತ. ಯಾಕೆಂದ್ರೆ ಒಬ್ಬರನ್ನ ಗುರುಗಳನ್ನ ತಾನು ಅವರನ್ನ ಹೋಗಬೇಕು, ಅವರ ಬಳಿಗೆ ಆ ಉಪಸತ್ತಿಯನ್ನ ಆಡಬೇಕು ಅಂತಾದರೆ ಇದ್ದಕ್ಕಿದ್ದಾಗೆ ನಾವು ಗುರುಗಳನ್ನ ನಮಗೆ ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂತಹ ವ್ಯವಸ್ಥೆಯಂತೆ ಆಧ್ಯಾತ್ಮಿಕವಾಗಿರ್ತಕ್ಕಂತಹದ್ರಲ್ಲಿ ಇಲ್ಲ. ಇಲ್ಲಿ ಈ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ಸೂತಪುತ್ರರು ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಿನಯಾವನತಃ ಭೂತ್ವ ಅಂತ ಆ ಸೂತ ಪುತ್ರರು ಬಂದು ವಿನಯದಿಂದಾಗಿ ತಾವು ಪೂರ್ಣವಾಗಿ ಅವರಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಬಾಗಿ ಬರ್ತಾರಂತೆ. ಆ ಬಂದು ಹೇಳ್ತಾರೆ, ತಾನ್ ಋಷೀನ್ ಸರ್ವಾನ್ ಧನ್ಯಾವಹ ಅಸ್ಮದ್ಯ ದರ್ಶನಾತ್. ನಿಮ್ಮ ದರ್ಶನದಿಂದಾಗಿ ನಾವಿವತ್ತು ತುಂಬ ನಮ್ಮನ್ನ ಜೀವನ ಎಂಬುದು ಅದು ತುಂಬ ಪಾವನವಾಗಿದೆ.
ಯಾಕೆ ಅಂತ ಕೇಳಿದರೆ ನಿಮ್ಮಂತಹ ಜ್ಞಾನಿಗಳ ದರ್ಶನ ಸಾಮಾನ್ಯವಾಗಿರತಕ್ಕಂತಹದ್ದಲ್ಲ. ಜ್ಞಾನಿಗಳನ್ನು ನನಗೆ ನೀವು ಸಿಕ್ಕಿದ್ದೀರಿ, ಅದಕ್ಕೋಸ್ಕರವಾಗಿ ನಾನು ಇವತ್ತಿನ ದಿವಸ ನಿಮ್ಮಂತಹ ಋಷಿಗಳನ್ನು ಕಂಡು ಧನ್ಯನಾಗಿದ್ದೇನೆ ಎಂಬುದಾಗಿ ಆರಂಭ ಮಾಡ್ತಾರೆ. ಆ ಬಂದಿರತಕ್ಕಂತಹ ಸೂತಪುತ್ರರು ಬಂದಿದ್ದಾರೆ. ಸೂತಪುತ್ರರು ಬಂದು ತಾವು ಆ ಜಯದ ವ್ಯವಸ್ಥೆಯನ್ನ, ಯಾಕೆಂದ್ರೆ ಮಹಾಭಾರತವನ್ನ ಕೊಂಡಾಡಿದ್ದು ಏನು ಅಂತ ಕೇಳಿದ್ರೆ ಜಯಗ್ರಂಥ ಅಂತ. ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಜಯ ಸಿಗಬೇಕು ಅಂತ ಕೇಳಿದ್ರೆ ಜಯಗ್ರಂಥ ಅಂತ ಇದನ್ನ ಹೇಳ್ತಾರೆ. ಹಾಗೆ ಆ ಜಯವನ್ನ ಕೊಡತಕ್ಕಂತಹ ಗ್ರಂಥ ಅಂತ ಎಂಬುದಾಗಿ ತಾವು ಬಂದು ಆ ಸೂತ ಪುರಾಣಿಕರು ಬಂದು ಆ ಶೌನಕರ ಬಳಿಯಲ್ಲಿ ಸೇರ್ತಾರೆ. ಸೇರಿಕೊಂಡು ಹೇಳ್ತಾರಂತೆ ಏನು ಅಂತ ಕೇಳಿದ್ರೆ, ಇದನ್ನ ಈ ಗ್ರಂಥ ಮಾಡಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ವೇದ ವ್ಯಾಸಿಕೀ ಸರ್ವ ಕಥಾ ಧರ್ಮಾರ್ಥ ಸಂಹಿತಾ ವಕ್ಷ್ಯಾಮಿವೋ ದಿನಶ್ರೇಷ್ಠ ಶೃಣ್ವಂತೆ ತಪೋದನಾ. ಇದು ವೇದವ್ಯಾಸರು ನನಗೆ ಹೇಳಿರ್ತಕ್ಕಂತಹದ್ದು. ಈ ಮಹಾಭಾರತ ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲಪ್ಪ. ಯಾಕೆ ಈ ಮಹಾಭಾರತ ನಾವು ತಿಳ್ಕೊಂಡಿದ್ದೇವೆ. ನಾವು ತಿಳ್ಕೊಂಡದ್ದು ಎಲ್ಲಿಂದ ಅಂತ ಕೇಳಿದ್ರೆ ಆ ರೋಮಹರ್ಷಣರ ಪುತ್ರರಾಗಿರ್ತಕ್ಕಂತಹ ಪುರಾಣ ವಕ್ತೃಗಳಾಗಿರ್ತಕ್ಕಂತಹ ಉಗ್ರಶ್ರವ ಅಂತ ಹೆದರತಕ್ಕಂತಹ ಸೂತರು ಆ ಶೌನಕರ ಬಳಿ ಬಂದು ಸತ್ರಯಾಗದಲ್ಲಿ ಕೇಳ್ತಾ ಇದ್ದಾರೆ. ಅವರು ಇಲ್ಲಿ ಪ್ರಶ್ನೆ ಅದೇ ರೀತಿಯಾಗಿ ತಾವು ಪ್ರಶ್ನಮುಖೇನವಾಗಿ ಗುರುಗಳ ಬಳಿಯಲ್ಲಿ ಕೇಳ್ತಾರೆ. ಆ ಮುಖೇನವಾಗಿ ಇದು ಪ್ರವಾಹವಾಗಿ ನಮ್ಮಲ್ಲಿ ತನಕ ಬಂದಿರತಕ್ಕಂತಹದ್ದು. ಇದನ್ನ ಅವರು ಹೇಳ್ತಾರೆ. ನನಗಿದು ಹೇಗೆ ಸಿಕ್ಕಿದ್ದು ಅಂತ ಕೇಳಿದ್ರೆ ಇದು ಸಾಮಾನ್ಯವಾಗಿ ನನಗೆ ದೊರಕಿದ್ದಲ್ಲ. ವೇದವ್ಯಾಸರು ಪುರಾಣಕರ್ತೃಗಳಾಗಿರ್ತಕ್ಕಂತಹ ವೇದವ್ಯಾಸರು ನನಗೆ ಇದು ಅವರ ಮೂಲಕವಾಗಿ ನಮಗೆ ಸಿಕ್ಕಿರತಕ್ಕಂತಹ ಗ್ರಂಥ ಇದು. ಅದನ್ನ ನೀವು ತಿಳ್ಕೊಂಡಿದ್ದೀರಿ, ಅದನ್ನು ನಮಗೆ ಕಿಂಚಿತ್ತಾಗಿ ನೀವು ಅದನ್ನು ಉಪದೇಶ ಮಾಡಬೇಕು. ಈ ಮಹಾಭಾರತದ ವ್ಯವಸ್ಥೆಯನ್ನ, ಮಹಾಭಾರತವನ್ನ ಕೇಳಬೇಕು ಎಂಬಂತಹ ಇಚ್ಛೆ ನನಗೆ ಉತ್ಕಟವಾಗಿ ನನಗಿದೆ. ಅದಕ್ಕೋಸ್ಕರವಾಗಿ ಈ ಮಹಾಭಾರತವನ್ನು ನನಗೆ ಹೇಳಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಇದರ ನಂತರ ಈಗ ಆ ನೈಮಿಷಾರಣ್ಯ ವಾಸಿಗಳಾಗಿರ್ತಕ್ಕಂತಹ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಆ ಸೂತ ಪುರಾಣಿಕರ ಶೌನಕರ ಬಳಿಯಲ್ಲಿ ಸೇರಿದ್ದಾರೆ. ಅವ್ರು ಹೇಳ್ತಾರಂತೆ, ಎಲ್ಲ ಅವರಿರ್ತಕ್ಕಂತಹ ಅವರ ಮಾತುಗಳನ್ನು ಕೇಳಿ ಏನು ಅಂತ ಕೇಳಿದ್ರೆ ಚಿತ್ರಾ ಶ್ರೋತುಂ ಕಥಾಸ್ತತ್ರ ಪರಿವರುಹು ಸಮಂತತಃ ಎಲ್ಲರೂ ಕೂಡ ಸೇರಿದ್ರಂತೆ. ಯಾಕೆ ಇದನ್ನ ಕೇಳಬೇಕು, ಮಹಾಭಾರತವನ್ನ ಕೇಳಬೇಕು. ಯಾಕೆ ಇದನ್ನ ಕೇಳಬೇಕು ಅಂತ ಹೇಳಿಕೊಂಡು ನಮಗೆ ಪುರಾಣ ಕರ್ತೃಗಳೇ ಇದನ್ನು ಹೇಳಿದ್ದಾರೆ. ನಮಗೆ ಯಾವುದನ್ನು ಕೇಳ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಕೇಳಲೇಬೇಕಾಗಿರ್ತಕ್ಕಂತಹದ್ದು ಎಂಬುದನ್ನ ಅಷ್ಟು ಗಟ್ಟಿಯಾಗಿ ನಿರ್ಧಾರಪೂರ್ವಕವಾಗಿ ಹೇಳಿರ್ತಕ್ಕಂತಹ ಗ್ರಂಥ ಅಂತ ಹೇಳಿದ್ರೆ ಈ ಮಹಾಭಾರತ. ಅದಕ್ಕೋಸ್ಕರವಾಗಿ ಅದನ್ನ ಹೇಳ್ತೇನೆ ಅಂತ ಹೇಳಿಕೊಂಡು ತಾವು ಪ್ರತಿಜ್ಞೆಯನ್ನ ಮಾಡ್ತಾರಂತೆ. ಅದಾದ ಮೇಲೆ ಆ ಉಗ್ರಶ್ರವ ಅವರು ಯಾರು ಪುರಾಣ ಭಕ್ತೃಗಳು, ರೋಮಹರ್ಷಣರ ಮಗ. ಆ ರೋಮಹರ್ಷಣರ ಮಗ ಅವರು ಶೌನಕರ ಬಳಿಯಲ್ಲಿ ತಾವು ಕೇಳಲಿಕ್ಕೋಸ್ಕರವಾಗಿ ಬಂದಿರತಕ್ಕಂಥವರು. ಆ ಉಗ್ರಶ್ರವರು ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರಂತೆ. ಏನು ಅಂತ ಕೇಳಿದ್ರೆ ಅಭಿವಾದ್ಯ. ಸುಮ್ಮನೆ ನಾವು ಆರಂಭದಲ್ಲಿ ಯಾವುದು ಒಂದು ಗುರುಗಳನ್ನು ಉಪಸತ್ಯ ಮಾಡಬೇಕು, ಗುರುಗಳ ಬಳಿಯಿಂದ ಅವರಿಂದ ನಾವೇನಾದರೂ ಕೂಡ ಪಡ್ಕೊಳ್ಬೇಕು ಅಂತ ಅಂದರೆ ಯಾವುದೇ ಒಂದು ವಿಚಾರವನ್ನ, ಒಂದು ನಮಗಿಂತ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಗೌರವ ಅಂತಿದೆ. ಒಂದು ತಾನು ಉಪನಯನ ಸಂಸ್ಕಾರವನ್ನ ಮಾಡಿದ ಮೇಲೆ, ಉಪನಯನ ಆದ ಮೇಲೆ ಅವನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದಾನೀಂ ಬ್ರಹ್ಮಚಾರ್ಯಸಿ ಋಗ್ವೇದ ಮದೀಶ್ವ ಯಜುರ್ವೇದ ಮದೀಶ್ವ ಸಾಮವೇದ ಮದೀಶ್ವ ಸರ್ವಶಾಸ್ತ್ರಾಣಿ ದೀಶ್ವ ಎಂಬುದಾಗಿ ಅವನಿಗೆ ಭಿಕ್ಷೆಯನ್ನು ಹಾಕ್ತಾರೆ. ಭಿಕ್ಷೆಯನ್ನು ಹಾಕಿ ಗುರುಗಳ ಬಳಿಗೆ ಆಮಂತ್ರಣವನ್ನು
ಹೋಗಬೇಕು, ಗುರುಗಳನ್ನು ಉಪಸತ್ಯ ಮಾಡಬೇಕು, ಗುರುಗಳ ಬಳಿಗೆ ಹೋಗಿ ಗುರುಗಳಿಂದಾಗಿ ತಾನು ಅಪೌರುಷೇಯವಾಗಿರ್ತಕ್ಕಂತಹ ವೇದ ಇತ್ಯಾದಿಗಳನ್ನು ತಾನು ಪಡ್ಕೊಳ್ಬೇಕು. ಇಷ್ಟು ನಿಯಮವನ್ನು ಹೇಳ್ತಾರೆ. ಆ ನಿಯಮಕ್ಕೆ ಬದ್ಧನಾಗಿ ತಾನು ಪೂರ್ಣವಾಗಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡು ತನ್ಮೂಲಕವಾಗಿ ಅವನು ಆ ಎಲ್ಲ ಗುರುಗಳಿಂದ ತಾನು ಆ ಜ್ಞಾನ ಪರಂಪರೆಯನ್ನು, ಜ್ಞಾನ ಪ್ರವಾಹವನ್ನು ಪಡ್ಕೊಳ್ಬೇಕು ಅಂತ ನಿಯಮ. ಅದೇ ರೀತಿಯಾಗಿ ಇಲ್ಲಿ ಆ ಶೌನಕರ ಬಳಿ ಬಂದು ಉಗ್ರಶ್ರವರು ಬಂದು ಪ್ರಾರ್ಥನೆ ಮಾಡಿಕೊಂಡು ತಾವು ಅಭಿವಾದನವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ನಮಗೆ ಎಲ್ಲವನ್ನೂ ಕೂಡ ನಮಗೆ ಹೇಳಬೇಕು ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಸೂತ ಪುರಾಣಿಕರು ಪ್ರಶ್ನೆಯನ್ನು ಮಾಡ್ತಾರಂತೆ. ಏನು ಕುತಾಗಮ್ಯತೆ ಕ್ವಾಯಂ, ನೀವು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ, ನೀವು ನನಗೆ ಏನು ಪ್ರಶ್ನೆಯನ್ನು ಕೇಳಬೇಕು ಅಂತ ಇಲ್ಲಿ ತನಕ ಬಂದಿದ್ದೀರಿ ಅಂತ ಹೇಳಿಕೊಂಡು ಹೇಳ್ತಾರೆ. ಆವಾಗ ತಮ್ಮ ಸೂತರು ಪ್ರಶ್ನೆಯನ್ನು ಮಾಡ್ತಾರಂತೆ. ಜನಮೇಜಯಸ್ಯ ರಾಜರ್ಷೇ ಸರ್ಪಸತ್ರೇ ಮಹಾತ್ಮನಃ ಸಮೀಪೆ ಪಾರ್ಥಿವೇಂದ್ರಸ್ಯ ಸಮ್ಯಕ್ ಪಾರೀಕ್ಷಿತಸ್ಯ ಚ ಕೃಷ್ಣದ್ವೈಪಾಯನ ಪ್ರೋಕ್ತಾಃ ಸುಪುಣ್ಯ ವಿವಿಧಾ ಕಥಾಃ ಕಥಿತಾಶ್ವಾಪಿ ವಿಧಿವತ್ ಯಾ ವೈಶಂಪಾಯೇನ ನ ವೈ. ಹೇಳ್ತಾರಂತೆ, ನಾನು ಏನನ್ನ ಕೇಳಲಿಕ್ಕೋಸ್ಕರ, ಯಾವುದನ್ನ ಇಚ್ಛೆ ಇಟ್ಟುಕೊಂಡು ಬಂದವನು, ನಾನು ಯಾವುದೋ ಸಂಪತ್ತನ್ನು ಬಯಸಿಕೊಂಡು ಬಂದವನಲ್ಲ. ನಾನು ಬಂದದ್ದು ಯಾಕೆ ಅಂತ ಕೇಳಿದ್ರೆ ಹೇಳ್ತಾರಂತೆ, ಜನಮೇಜಯಸ್ಯ ರಾಜರ್ಷೇಹೇ, ಆ ಪರೀಕ್ಷಿತನ ಮಗನಾಗಿರ್ತಕ್ಕಂತಹ ಆ ರಾಜರ್ಷಿ ಆಗಿರ್ತಕ್ಕಂಥವನು ಯಾರು? ಜನಮೇಜಯ. ಆ ಜನಮೇಜಯ ಏನು ಮಾಡಿದ್ದ ಅಂತ ಕೇಳಿದ್ರೆ ಸರ್ಪಯಾಗವನ್ನು ಮಾಡಿದ್ದ. ಸರ್ಪಯಾಗವನ್ನು ಮಾಡಿ ಎಲ್ಲ ಸರ್ಪವನ್ನ ತಾನು ಆ ಒಂದು ಕೋಪದಿಂದಾಗಿ ಎಲ್ಲ ಸರ್ಪಗಳು ಕೂಡ ನಾಶ ಹೊಂದಬೇಕು ಅಂತ ಹೇಳಿಕೊಂಡು ಸರ್ಪಯಾಗವನ್ನ ಮಾಡಿ ಕೊನೆಗೆ ಅಲ್ಲಿ ಆಸ್ತಿಕ ಬಂದು ಆ ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಕ್ಕಂತಹ ಆ ಸರ್ಪಯಾಗದಲ್ಲಿ ಏನು ಕೃಷ್ಣದ್ವೈಪಾಯನರಾಗಿರ್ತಕ್ಕಂತಹ ಯಾರು ವೇದವ್ಯಾಸರು, ಅವರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಅಲ್ಲಿ ತಾವು ಪುಣ್ಯವಾಗಿರ್ತಕ್ಕಂತಹ ಕಥೆಯನ್ನು ಯಾವುದೋ ಅದನ್ನ ಹೇಳುವಂತಹದ್ದು. ಆ ಪಾರ್ಥಿವೇಂದ್ರಸ್ಯ ಸಮ್ಯಕ್ ಸರ್ಪಸತ್ರೇ ಮಹಾತ್ಮನಃ ಅಂತ ಸರ್ಪಯಾಗದಲ್ಲಿ ಹೇಳಿರ್ತಕ್ಕಂತಹದ್ದು ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ, ಅದನ್ನ ಆ ವಿವಿಧವಾಗಿರ್ತಕ್ಕಂತಹ ವಿಚಾರಗಳನ್ನ ನಾನು ಕೇಳಲಿಕ್ಕೋಸ್ಕರವಾಗಿ ಬಂದಿರತಕ್ಕಂಥವನು. ಅದಕ್ಕೋಸ್ಕರವಾಗಿ ನನಗೆ ಅದನ್ನ ಕೇಳಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಮತ್ತೆ ಹೇಳ್ತಾನಂತೆ, ಅಲ್ಲಿರತಕ್ಕಂತಹ ಆ ಕಥೆಗಳನ್ನು ಕೇಳಿ ನಾನು ಏನು ಮಾಡಿದ್ದೆ ಕೇಳಿದ್ರೆ ಶ್ರುತ್ವ, ನಾನು ಅದನ್ನು ಕೇಳಿದ್ದೆ. ಕೇಳಿಕೊಂಡು ಮಹಾಭಾರತ ಸಂಶಿತ ವ್ರತಃ, ಅದರಲ್ಲಿ ನನಗೆ ತುಂಬ ಭರ ಬಂತು. ಯಾಕೆ? ನಾವು ಯಾವುದೇ ಒಂದು ವಿಚಾರವನ್ನು ಸಹಜವಾಗಿ ಯಾವುದೋ ಒಂದು ವಿಚಾರವನ್ನು ನಮಗೆ ತುಂಬ ಅದರಲ್ಲಿ ಆಸಕ್ತಿ ಬಂತು ಅಂತಾದರೆ ಅದರಲ್ಲಿ ನಾವು ಇನ್ನಷ್ಟು ಅದರಲ್ಲಿ ಯಾವುದೋ ಒಂದು ಕೃಷಿಯನ್ನು ಮಾಡ್ತೇವೆ, ಅಥವಾ ಅದರತಕ್ಕಂತಹ ಇನ್ನಷ್ಟು ಆಳವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿದುಕೊಳ್ಳತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾನೆ, ಆ ಶ್ರುತ್ವಾಹಂ, ಅದನ್ನು ನಾನು ಕೇಳಿದ್ದೇನವ, ಕೇಳಿದ್ರಿಂದಾಗಿ ಬಹೂನಿ ಸಂಪರಿಕ್ರಮ್ಯ, ಎಲ್ಲ ತೀರ್ಥಕ್ಷೇತ್ರಗಳನ್ನು ನಾನು ಸಂಚಾರ ಮಾಡಿಕೊಂಡು ಬಂದೆ. ಸಂಚಾರ ಮಾಡಿಕೊಂಡು ಬಂದು ಈಗ ಎಲ್ಲಿ ಬಂದಿದ್ದೇನೆ ಕೇಳಿದರೆ ಸಮಂತ ಪಂಚಕಂ ನಾಮ, ಈ ವಿಸ್ತಾರವಾಗಿರ್ತಕ್ಕಂತಹ ನಾವು ಮಹಾಭಾರತವನ್ನು ವಿಸ್ತಾರ, ಯಾಕೆ ಲಕ್ಷ ಶ್ಲೋಕ ಅಂತ ಹೇಳುವಾಗ ಅದರಲ್ಲಿರ್ತಕ್ಕಂತಹ ವಿಚಾರಗಳು ಕೂಡ ಅತ್ಯಂತ ವಿಸ್ತೃತವಾಗಿರ್ತಕ್ಕಂತಹದ್ದು. ಆ ವಿಸ್ತೃತವಾಗಿರ್ತಕ್ಕಂತಹ ವಿಚಾರವನ್ನು ನಮಗೆ ಹೇಳಬೇಕು. ನಾನು ಆ ಬ್ರಾಹ್ಮಣರಿಂದ ಸೇವಿತವಾಗಿರ್ತಕ್ಕಂತಹ ಎಲ್ಲಿಗೆ ಬಂದಿದ್ದೇನೆ? ಸಮಂತ ಪಂಚಕಾಂತ ಎಂಬಂತಹ ದೇಶಕ್ಕೆ ಬಂದಿದ್ದೇನೆ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಏನಾಯಿತು ಕೇಳಿದರೆ, ಆ ಸ್ಥಳದಲ್ಲಿ ಸಮಂತ ಪಂಚಕಂ ನಾಮ ಪುಣ್ಯಂ ದ್ವಿಜಸೇವಿತಂ, ಒಳ್ಳೆಯ ರಾಜರ್ಷಿ ದ್ವಿಜಸೇವಿತಂ ಅಂತ ಹೇಳ್ತಾರೆ. ದ್ವಿಜ ಶಬ್ದಕ್ಕೆ 2 ಬಾರಿ ಹುಟ್ಟತಕ್ಕಂಥವನು ಅಂತ, ದ್ವಿರ್ಜಾಯತೆ ದ್ವಿಜಾಹ ಅಂತ. 2 ಬಾರಿ ಹುಟ್ಟತಕ್ಕಂತಹದ್ದು, ಒಂದು ತಾಯಿಯ ಗರ್ಭದಿಂದ ಹುಟ್ಟುತ್ತಾನೆ, ಇನ್ನೊಂದು ಗಾಯತ್ರಿಯ ಉಪದೇಶದಿಂದಾಗಿ ಜ್ಞಾನವನ್ನು ಪಡ್ಕೊಳ್ಳುವ ಮೂಲಕವಾಗಿ
ತಾನು ಮತ್ತೊಮ್ಮೆ ಜನನವನ್ನು ಪಡ್ಕೊಳ್ತಾನೆ. ಅಂತಹ ಸಮಂತಪಂಚಕ ಎಂಬಂತಹ ದೇಶಕ್ಕೆ ಅಲ್ಲಿಗೆ ಬಂದಾಗ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಗತವಾನಸ್ಮಿ ತಂ ದೇಶಂ ಯತ್ರಾಭವತ್ ಪುರ ಯುದ್ಧಂ, ಮಹಾಭಾರತ ಯುದ್ಧ ಆಗಿತ್ತು ಅಂತ ಕೇಳಲ್ಪಟ್ಟಿದ್ದೆ. ಅಲ್ಲಿ ಹೋದೆ. ಅಲ್ಲಿ ಏನು ಆ ಕುರುಣಾಂ ಪಾಂಡವಾನಾಂಚ ಸರ್ವೇಶಾಂಚ ಮಹೀಕ್ಷಿತಾಂ, ಕೌರವರಿಗೂ ಪಾಂಡವರಿಗೂ ಆಗಿರತಕ್ಕಂತಹ ಧರ್ಮಾಧರ್ಮಗಳಿಗೆ ಧರ್ಮ ಅಧರ್ಮಗಳ ನಡುವೆ ನಡೆದಂತಹ ಯುದ್ಧ. ಕೌರವರ ಪಾಂಡವರ ಯುದ್ಧವನ್ನ ಸಾಮಾನ್ಯವಾಗಿ ನಾವು ನೋಡುವಂತಹದ್ದಲ್ಲ. ಒಂದು ಕಡೆ ಧರ್ಮ, ಒಂದು ಕಡೆ ಅಧರ್ಮ. ಕೌರವರ ವಿಭಾಗ ಪೂರ್ತಿಯಾಗಿ ಅಧರ್ಮ ಇತ್ತು. ಅಲ್ಲಿ ಪಾಂಡವರ ಕಡೆ ಅಂತ ಹೇಳಿದ್ರೆ ಧರ್ಮ ಇತ್ತು. ಧರ್ಮಾಧರ್ಮಗಳಿಗೆ ನಡೆದಿರತಕ್ಕಂತಹ ಯುದ್ಧ. ಆ ಧರ್ಮಾಧರ್ಮಗಳಲ್ಲಿ ಕುರುಣಾಂ ಪಾಂಡವಾನಾಂಚ ಸರ್ವೇಶಾಂಚ ಮಹೀಕ್ಷಿತಾಂ, ಎಲ್ಲ ರಾಜರ್ಷಿಗಳು ದೇಶವನ್ನು ಆಳಿರತಕ್ಕಂತಹ ರಾಜರುಗಳನ್ನ ಯುದ್ಧ ನಡೆದಿರತಕ್ಕಂತಹ ಸ್ಥಳ, ಅದನ್ನು ನೋಡಿಕೊಂಡು ನಾನು ಬಂದೆ. ಅಲ್ಲಿ ಬಂದು ಅದನ್ನ ಮತ್ತೆ ಕೇಳತಕ್ಕಂತಹ ಅಲ್ಲಿರತಕ್ಕಂತಹ ವಿಚಾರಗಳನ್ನು ಕೇಳಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಹೇಳಿ ತದನಂತರದಲ್ಲಿ ಆ ಋಷಿಗಳು ಏನು ಆ ಪುರಾಣವನ್ನು ಕೇಳಬೇಕು ಅಂತ ಬಂದಿದ್ದಾನೆ. ಅದಕ್ಕೆ ಅಲ್ಲಿರತಕ್ಕಂತಹ ಋಷಿಗಳು ತಾವು ಏನು ತಿಳ್ಕೊಂಡಿದ್ದಾರೆ ಅದನ್ನು ತಿಳಿಸಿಕೊಡ್ತಾರಂತೆ. ದ್ವೈಪಾಯನೇನ ಯತ್ ಪ್ರೋಕ್ತಂ ಪುರಾಣಂ ಪರಮರ್ಷಿಣ ಸುರಬ್ರಹ್ಮರ್ಷಿಶ್ಚೈವ ಶುತ್ವಾ ಯದಭಿಪೂಜಿತಂ ಅಂತ ಹೇಳಿಕೊಂಡು ಆ ಋಷಿಗಳು ಸುಮ್ಮನೆ ತಮಗೆ ಏನೋ ಇಷ್ಟಕ್ಕೆ ಬಂದ ಹಾಗೆ ತಮ್ಮ ಮನಸ್ಸಲ್ಲಿರತಕ್ಕಂತಹದ್ದನ್ನು ಹೇಳಿದ್ದಲ್ಲ. ಅವರು ಕೂಡ ಹೇಳ್ತಾರಂತೆ, ದ್ವೈಪಾಯನೇನ ಯತ್ ಪ್ರೋಕ್ತಂ, ನಾನು ಹೇಳುವುದಲ್ಲ, ನಾವು ಏನಿದ್ರೂ ಕೂಡ ಅವರು ಏನು ದೊಡ್ಡವರು ಏನು ಮಾಡಿದ್ದಾರೆ ಅದನ್ನೇ ನಾನು ಕೂಡ ಹೇಳಿ ಕೊಡ್ತವನು. ದ್ವೈಪಾಯನರು ಆ ವ್ಯಾಸರು ಏನು ನಮಗೆ ಹೇಳಿರ್ತಕ್ಕಂತಹದ್ದಿದೆ ಅದನ್ನೇ ನಾನು ಹೇಳ್ತೇನೆ. ಆ ದೇವತೆಗಳು ಎಲ್ಲ ಋಷಿಗಳು ಕೂಡ ಕೇಳಿರ್ತಕ್ಕಂತಹದ್ದು ಅದನ್ನು ಆ ಆಖ್ಯಾನ ಏನಿದೆ, ತಸ್ಯಾಖ್ಯಾನ ವರಿಷ್ಠಸ್ಯ ವಿಚಿತ್ರ ಪದವರ್ವರ್ಣ. ಆ ವೇದವ್ಯಾಸರು ಗ್ರಂಥವನ್ನು ರಚನೆ ಮಾಡುವಾಗಲೇ ತುಂಬ ಅದರಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಅತ್ಯಂತ ಒಳ್ಳೆಯ ವಿಚಾರಗಳನ್ನು ಅದರಲ್ಲಿ ಸೇರಿಸಿಕೊಂಡು ತಾವು ಹೇಳಿರ್ತಕ್ಕಂತಹ ವಿಚಾರಗಳು, ಅಂತಹ ಆಖ್ಯಾನವನ್ನು ಹೇಳ್ತೇನೆ. ಮತ್ತೆ ಏನುಂಟು ಅದರಲ್ಲಿ? ನಮಗೆ ಭಾರತವೇ ಅದನ್ನು ಬಿಡಿಸಿ ಹೇಳ್ತದೆ. ಭಾರತ ಇತಿಹಾಸಸ್ಯ ಪುಣ್ಯಂ ಗೂಢಾರ್ಥ ಸಂಯುತ. ನಾವು ಇತಿಹಾಸ ಅಂತ ಹೇಳ್ತೇವೆ. ಏನು ಇತಿಹಾಸ ಅಂತ ಹೇಳಿದ್ರೆ, ಎರಡು ಮಹಾಭಾರತ ರಾಮಾಯಣ ಅಂತ ಎರಡು ಇತಿಹಾಸಗಳು. ಇತಿ ಇಹ ಆಸ, ಹಿಂದೆ ಹೀಗೆ ಇತ್ತು ಎಂಬುದನ್ನು ತಿಳಿಸಿಕೊಡತಕ್ಕಂಥದ್ದು. ಇತಿಹಾಸ ಶಬ್ದಕ್ಕೆ ಅರ್ಥ ಏನು ಕೇಳಿದ್ರೆ, ಇತಿ ಈ ರೀತಿಯಾಗಿ, ಇಹ ಇಲ್ಲಿ ಎಲ್ಲ ಈ ವಿಚಾರಗಳು ಹಿಂದೆ ಆಗಿತ್ತು. ಯಾವುದು ಹಿಂದೆ ಆಗಿತ್ತೋ ಅದನ್ನೇ ಭಾರತ ಹೇಳಿರ್ತಕ್ಕಂತಹದ್ದು. ಭಾರತ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಯಾವುದನ್ನೇ ಹೇಳಲಿಕ್ಕೆ ಹೊರಟಿದೆ? ಧರ್ಮಾಧರ್ಮಗಳ ವಿಚಾರಗಳನ್ನು ಹೇಳಲಿಕ್ಕೆ ಹೊರಟಿದೆ. ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಿದೆ. ಮತ್ತೆ ವಾಯುದೇವರ ಬಗ್ಗೆ ಅದೇ ರೀತಿಯಾಗಿ ಎಲ್ಲ ಭಗವಂತನ ಅತ್ಯಂತ ವಿಶಿಷ್ಟವಾಗಿ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು. ನಮಗೆ ಯಾವುದೋ ಒಂದು ವಿಚಾರವಾಗಿ ನಮಗಿದು ಅರ್ಥ ಆಗುವಂತಹದ್ದು. ಮತ್ತೆ ಹೇಳ್ತಾರೆ, ಭಾರತ ಇತಿಹಾಸಸ್ಯ ಪುಣ್ಯಾಂ ಗೂಢಾರ್ಥ ಸಂಯುತ. ನಮಗೆ ಕಾಣತಕ್ಕಂತಹ ಕಣ್ಣು ಬೇಕಷ್ಟೇ. ಯಾಕೆ? ಗೂಢಾರ್ಥ ಸಂಯುತ, ವೇದಕ್ಕೆ ಅರ್ಥವನ್ನು, ವೇದದ ಅರ್ಥ, ವೇದಕ್ಕೆ ಯಾವ ಅರ್ಥವಿದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಅರ್ಥವುಳ್ಳಂತಹದ್ದು, ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ. ಗೂಢಾರ್ಥ ಸಂಯುತ ಸಂಸ್ಕಾರೋಪಗತಾಂ ಬ್ರಾಹ್ಮೀಂ ನಾನಾಶಸ್ತ್ರೋಪರಮಿತಾಂ ಅಂತ ಹೇಳಿಕೊಂಡು ಇದನ್ನ ಹೇಳ್ತಾರೆ. ಅದಾದ ಮೇಲೆ ಜನಮೇಜಸ್ಯಾಂ ರಾಜ್ಞ ವೈಶಂಪಾಯನಃ ಉಕ್ತವಾನ್ ಯಥಾವತ್ ಮುನಿಸ್ತುಷ್ಟ್ಯಾಂ ಸತ್ರೇ ದ್ವೈಪಾಯನಾಜ್ಞ. ಆ ಸತ್ರಯಾಗದಲ್ಲಿ ವೈಶಂಪಾಯನರು ಏನು ಆ ಜನಮೇಜಯನಿಗೆ ಹೇಳಿದ್ದಾರೆ ಅದನ್ನ ಎಲ್ಲ ಯಾವುದನ್ನೆಲ್ಲ ಪರಿಹಾರ ಮಾಡ್ತದೆ ಅಂತ ಕೇಳಿದ್ರೆ, ಎಲ್ಲ ಸರ್ವ ಪಾಪ ಭಯಾಪಹಾಂ, ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಭಯಗಳಿದೆ ಅದೆಲ್ಲವನ್ನೂ ಕೂಡ ನಾಶ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳಂತಹದ್ದು ಈ ಭಾರತ ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ
ಭಗವಂತನ ವಿಚಾರವನ್ನು ಇನ್ನಷ್ಟು ಅದನ್ನು ಹೇಳ್ತಾರೆ. ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಇತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ತಿಳಿಕೊಂಡು ಭಗವಂತನ ಉತ್ಕೃಷ್ಟತ್ವವನ್ನು, ಭಗವಂತನಿಗೆ ಸಮಾನವಾಗಿರತಕ್ಕಂತಹ ದೇವತೆ ಇಲ್ಲ ಅಂತ ಹೇಳಿಕೊಂಡು ಭಾರತ ಹೇಳ್ತದೆ. ಇಷ್ಟು ಹೇಳಿದ ಮೇಲೆ ಇನ್ನು ಈ ಮಹಾಭಾರತವನ್ನು ಭೂಮಿಯಲ್ಲಿ ವ್ಯಾಖ್ಯಾನ ಮಾಡುವವರು ಯಾರೆಲ್ಲ ಇದ್ದಾರೆ ಅಂತ ಕೇಳಿದರೆ ಬಹಳವಾಗಿರತಕ್ಕಂತಹ ಜ್ಞಾನಿಗಳು ತುಂಬ ವಿಸ್ತಾರವಾಗಿ ಆಚಕ್ಯೋ ಕವಯ ಕೇಚಿತ್ ಸಂಪ್ರದ ಚಾಕ್ಷಸೇ ಬರೇ ಇದನ್ನು ಜ್ಞಾನಿಗಳು ತುಂಬ ಇದನ್ನು ವಿಚಾರವನ್ನು ಹೇಳಿದ್ದಾರೆ. ಇನ್ನು ಮುಂದೆಯೂ ಕೂಡ ಬಹಳ ಜ್ಞಾನಿಗಳು ಇದರಲ್ಲಿರ್ತಕ್ಕಂತಹ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕಿದ್ದಾರೆ. ಅದರಿಂದಾಗಿ ಇದನ್ನು ವ್ಯಾಖ್ಯಾನ ಈ ಭೂಮಿಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಅಂತಲೇ ಇದ್ದಾರೆ ಎಂಬುದನ್ನು ನಮಗೆ ಹೇಳ್ತಾರೆ. ಅದಾದ ನಂತರ ಕಥೆ ಆರಂಭವಾಗುವಂತಹದ್ದು. ಈ ಮಹಾಭಾರತ ಆರಂಭವಾಗ್ತದೆ. ತಪಸಾ ಬ್ರಹ್ಮಚರ್ಯೇಣ ಯಸ್ಯ ವೇದಂ ಸನಾತನಂ ಇತಿಹಾಸಮಿಮಂ ಚಕ್ರೆ ಪುಣ್ಯಂ ಸತ್ಯವತೀ ಸುತಃ ಅಂತ ಹೇಳಿಕೊಂಡು ಆರಂಭ ಮಾಡ್ತಾರೆ. ಸತ್ಯವತಿಯ ಸುತನಾಗಿರ್ತಕ್ಕಂಥವರು ವ್ಯಾಸರು ವೇದವಿಯನ್ನು ವಿಭಾಗ ಮಾಡಿ ನಮ್ಮಂತಹ ಪಾಮರರಿಗೆ ಅದನ್ನು ಕೊಟ್ಟಿರತಕ್ಕಂಥವರು. ಆ ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದಾಗಿ ಏನು ಮಾಡ್ತಾರೆ ಅಂತ ಕೇಳಿದರೆ ಇತಿಹಾಸಮಿಮಂ ಚಕ್ರೆ ಪುಣ್ಯಂ ಸತ್ಯವತೀ ಸುತಃ ಸನಾತನವಾಗಿರತಕ್ಕಂತಹ ವೇದವನ್ನು ವಿಭಾಗ ಮಾಡಿ ಈ ಇತಿಹಾಸವನ್ನು ತಾವು ಮಾಡಿದ್ರು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಹೇಳ್ತಾರೆ ಒಂದೊಂದೇ ವಿಚಾರವನ್ನು ಶ್ಲೋಕವಾಗಿ ನೋಡತಕ್ಕಂತಹ ಪ್ರಯತ್ನವನ್ನು ಮಾಡುವ. ಪುಣ್ಯೇ ಹಿಮವತಪ್ಪಾದೆ ಮಧ್ಯೆ ಗಿರಿಗುಹಾಲಯೇ ವಿಶೋಧ್ಯ ದೇಹ ಧರ್ಮಾತ್ಮ ಧರ್ಮ ಸಂಸ್ತರಮಾಶಿತಾ ಅಂತ ಹೇಳಿಕೊಂಡು ಹೇಳ್ತಾರೆ. ಆ ವೇದವ್ಯಾಸರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಾವು ಆ ಹಿಮಾಲಯದಲ್ಲಿ ಕುಳಿತುಕೊಂಡು ಒಳ್ಳೆಯ ದೇಹವನ್ನು ಶುದ್ಧಿಗೊಳಿಸ್ತಾರೆ ಅಂತ ಹೇಳ್ತಾರೆ. ಏನು ಅವರ ದೇಹದಲ್ಲಿ ಕಶ್ಮಲಗಳಿದ್ದರೆ ದೇಹ ಶುದ್ಧಿ ಆಗಬೇಕು. ಕಶ್ಮಲಗಳೇ ಇಲ್ಲ ಅಂತ ಆದರೆ ದೇಹ ಶುದ್ಧಿ ಯಾಕೆ? ಮನಸ್ಸಿನ ಶುದ್ಧಿ, ದೇಹ ಶುದ್ಧಿ ಯಾರಿಗೆ? ನಮ್ಮಂಥವರಿಗೆ. ಸ್ವಾಭಾವಿಕವಾಗಿ ಸದಾ ಶುದ್ಧಿ ಯಾಕೆ? ಆರಂಭದಲ್ಲಿ ಅವರಿಗೆ ಕೊಟ್ಟಿರತಕ್ಕಂತಹ ವಿಶೇಷಣೆ ಏನು ಕೇಳಿದ್ರೆ ತ್ರೈಗುಣ್ಯ ವರ್ಜಿತಂ ಅಂತ ಹೇಳಿದ ಮೇಲೆ ಈ ದೇಹ ಶುದ್ಧಿ ಅಂತ ಹೇಳಿದರೆ ಅದಕ್ಕೇನು ಅರ್ಥವನ್ನು ಮಾಡಬೇಕು ಅಂತ ಕೇಳಿದರೆ ತಾವು ನಮಗೆ ಒಂದು ನೀವೇನಾದರೂ ಕೂಡ ಒಂದು ವ್ಯವಸ್ಥೆಯನ್ನು ಧ್ಯಾನವನ್ನು ಮಾಡ್ತೀರಿ ಅಂತಾದರೆ ಇದನ್ನು ಅನುಸರಿಸಿ ಎಂಬುದನ್ನು ಹೇಳುವುದಕ್ಕೋಸ್ಕರವಾಗಿ ಒಳ್ಳೆಯ ದೇಹಾದಿಗಳನ್ನು ಶುದ್ಧಿಗೊಳಿಸಿಕೊಂಡು ತಾವು ಯಾಕೆಂದರೆ ಇದೇ ಭಾರತದಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಬರ್ತದೆ ಆಸನ ಎಂಬುದು ಅತೀ ಅವಶ್ಯಕ ಅಂತ. ಯಾಕೆ ಅಂತ ಕೇಳಿದರೆ ದೇವರ ಮೇಲೆ ಭಗವಂತನ ಮೇಲೆ ಧ್ಯಾನ ಬರಬೇಕು ಅಂತ ಆದರೆ ಶುಚೌ ದೇಶೇ ಪ್ರತಿಷ್ಠಾಪ್ಯ ಅಂತ ಹೇಳಿಕೊಂಡು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಶ್ರುತಿಸ್ತದ್ಗತ ಮಾನಸಃ ಅಂತ. ನಿನಗೆ ಮನಸ್ಸು ಶುದ್ಧಿಯಾಗಬೇಕು ಅಂತ ಕೇಳಿದ್ರೆ ಕೊಳಕಾಗಿರತಕ್ಕಂತಹ ಪ್ರದೇಶದಲ್ಲಿ ಕುಳಿತುಕೊಂಡು ಜ್ಞಾನಿಗಳಿಗೆ ಬರ್ಬೋದು. ಯಾಕೆ? ಅವರಿಗೆ ಯಾವುದೂ ಕೂಡ ಪರಿವೆಯೇ ಇರುವುದಿಲ್ಲ. ನೀನು ಕೊಳಕಾಗಿರತಕ್ಕಂತಹ ಪ್ರದೇಶ ಅದು ಇದು ಯಾವುದೂ ಬರುವುದಿಲ್ಲ. ಯಾಕೆ? ಅವರು ಬಾಹ್ಯವಾಗಿರತಕ್ಕಂಥ ಯಾವುದನ್ನೂ ಕೂಡ ಅವರು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಆದರೆ ನಾವು ದೇವರ ಪೂಜೆಯನ್ನು, ದೇವರ ಧ್ಯಾನವನ್ನು, ದೇವರೋ ಯಾವುದೋ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಆದರೆ ನಮಗೆ ಇದು ನಿಯಮ. ಏನು? ಆಸನ ಶುದ್ಧಿ ಬೇಕು, ಸ್ಥಳ ಶುದ್ಧಿ ಬೇಕು ಎಂಬುದನ್ನು ತೋರಿಸಿಕೊಟ್ಟದ್ದು. ಅದಕ್ಕೋಸ್ಕರವಾಗಿ ವೇದವ್ಯಾಸರು ಏನು ಮಾಡ್ತಾರೆ ಅಂತ ಕೇಳಿದರೆ ಹಿಮಾಲಯದಲ್ಲಿ ತಾವು ದೇಹವನ್ನು ಶುದ್ಧಿಗೊಳಿಸಿಕೊಂಡು ದರ್ಭಾಸನದ ಮೇಲೆ ಕುಳಿತುಕೊಂಡು ಒಳ್ಳೆಯ ನಿಯಮವನ್ನು ಸಾಧಿಸಿಕೊಂಡು ತಾವು ಜ್ಞಾನದೃಷ್ಟಿಯಿಂದಾಗಿ ನೋಡ್ತಾರಂತೆ. ಭಾರತ ಇತಿಹಾಸದ ಯೋಗ ತಾವು ಧರ್ಮಶಕ್ತಿಯಿಂದಾಗಿ ಇಡೀ ಯೋಗ ಆ ಧರ್ಮವನ್ನು, ಭಾರತದ ಇತಿಹಾಸವನ್ನು ಎಲ್ಲವನ್ನೂ ಕೂಡ ನೋಡ್ತಾರೆ. ನೋಡಿದ ಮೇಲೆ ಏನಿತ್ತು ಅಂತ ಕೇಳಿದರೆ ಅವರಿಗೆ ಕಂಡಿದ್ದು ಏನು ಕೇಳಿದರೆ ಮಹಾಭಾರತ ಅನುಕ್ರಮಣಿಕಾ ಪರ್ವದಲ್ಲಿ ಆರಂಭದಲ್ಲಿ ಹೇಳ್ತದೆ, ನಿಷ್ಪ್ರಭೆ ಅಸ್ಮಿನ್ ಆಲೋಕೆ ಸರ್ವದಸ್ತಮಸಾವೃತೆ ಬ್ರಹ್ಮದಂಡ ಬೋಧ್ಯೇಕಂ ಪ್ರಜಾನ ಬೀಜಮವಕ್ಷಯಂ. ಏನಿತ್ತು ಆರಂಭದಲ್ಲಿ ಅಂತ ಕೇಳಿದ್ರೆ ಆರಂಭದಲ್ಲಿ ಏನೂ ಇಲ್ಲ. ಹೇಳ್ತಾರೆ ತಮಸ್ಸು. ಯಾಕೆ? ನಾ ಸದಾಸೀನ್ ನೋ ಸದಾಸೀನ್ ವೇದ ಹೇಳ್ತದೆ. ಏನು?
ನಾ ಸದಾಸೀನ್ನೋ ಸದಾಸೀ ನಾಸೀದ್ರಜೋ ನೋ ವ್ಯೋಮ ಪರೋಯತ್ ಕಿಮಾವರೇವ ಕ್ವ ಕಸ್ಯ ಶರ್ಮನ್ ಅಂಬ ಕಿಮಾಸೀತ್ ಗಹನಂ ಗಭೀರಂ ನ ಮೃತ್ಯುರಾಸೀದಮೃತಂ ನದರಿ. ವೇದ ಅಪೌರುಷೇಯವಾಗಿರ್ತಕ್ಕಂತಹ ವೇದ ಹೇಳ್ತಾ ಉಂಟು. ಏನು ಪ್ರಳಯ ಕಾಲದಲ್ಲಿ ಏನಿತ್ತು ಅಂತ ಕೇಳಿದ್ರೆ ಏನೂ ಇಲ್ಲ, ಏನು ತಮಸ್ಸಿತ್ತಷ್ಟೇ. ತಮಾಸೀತ್ ತಮಸಾಗುಳ್ಳಮಗ್ರೆ, ಇಡೀ ಜಗತ್ತನ್ನು ತಮಸ್ಸು ಆವರಿಸಿಕೊಂಡಿತ್ತು. ಕತ್ತಲಿತ್ತು ಅಂತ ಕೇಳಿದ್ರೆ ಕತ್ತಲು ಎಂಬುದು ಏನು? ಕತ್ತಲು ಒಂದು ಪದಾರ್ಥ. ಬೆಳಕಿನ ಅಭಾವವನ್ನೇ ಕತ್ತಲೆ ಅಂತ ಹೇಳಿದಲ್ವ? ಬೆಳಕಿನ ಅಭಾವವನ್ನು ಕತ್ತಲೆ ಅಂತ ಹೇಳಿದ್ದಲ್ಲ. ಯಾಕೆ ಅಂತ ಕೇಳಿದ್ರೆ ಬೆಳಕಿನ ಅಭಾವವನ್ನೇ ಕತ್ತಲೆ ಅಂತ ಹೇಳಿಬಿಟ್ರೆ ಅದು ಒಂದು ಕತ್ತಲೆ ಹೌದು. ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ತಮಸ್ಸನ್ನು ತುಂಡರಿಸಿದ ಅಂತ ಉಂಟು. ತಮಸ್ಸು ಒಂದು ಪದಾರ್ಥ ಆಗದಿದ್ದರೆ ಆ ತಮಸ್ಸನ್ನು ತುಂಡರಿಸಬೇಕೆ ಹೇಗೆ? ಇದನ್ನು ಹೇಗೆ ಕೂಡಿಸ್ತೀರಿ ನೀವು? ಕೇವಲ ಬೆಳಕಿನ ಅಭಾವವನ್ನು ಕತ್ತಲೆ ಅಂತ ಹೇಳಿಬಿಟ್ರೆ ಅವನು ಏನು ಮಾಡ್ತಾನೆ? ಅರ್ಜುನನಿಗೆ ಉಪದೇಶವನ್ನು ಕೊಡಿಸಬೇಕು ಅಂತ ಹೇಳಿಕೊಂಡು ಆ ಸೂರ್ಯನಿಗೆ ಏನೋ ಒಂದು ಆಚ್ಛಾದನೆಯನ್ನು ಮಾಡಿ ಅರ್ಜುನನನ್ನ ಅವನ ಸ್ವರೂಪದ್ವಾರಕರಾಗಿರ್ತಕ್ಕಂತಹ ರುದ್ರದೇವರ ಬಳಿಗೆ ಹೋಗಿ ಅಲ್ಲಿಂದ ಅವನಿಗೆ ಪಾಶುಪತಾಸ್ತ್ರವನ್ನು ಉಪದೇಶಗೊಳಿಸಿ ಮತ್ತೆ ಮನಃ ಕರ್ಕೊಂಡು ಬರ್ತಾನೆ. ಅದಾದ ಮೇಲೆ ಇನ್ನೊಂದು ಕಡೆಯಲ್ಲಿ ಆಗುವಾಗ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕತ್ತಲನ್ನು ತುಂಡರಿಸ್ತಾನೆ ಅಂತ ವಾಕ್ಯಗಳಿದೆ. ಕತ್ತಲು ಅಂತ ಹೇಳಿದ್ರೆ ಅದೊಂದು ಪದಾರ್ಥ. ಬೆಳಕಿನ ಅಭಾವವನ್ನೇ ಕತ್ತಲೆ ಅಂತ ಹೇಳಿಕೊಂಡು ಹೇಳಿದ್ದಲ್ಲ. ಮತ್ತೇನು ಕೇಳಿದ್ರೆ ಕತ್ತಲು ಅಂತ ಹೇಳಿದ್ರೆ ಅದೊಂದು ಅದ್ಭುತವಾಗಿರ್ತಕ್ಕಂತಹ ದುರ್ಗೆಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಅಲ್ಲಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಮೂರು ರೂಪಗಳು. ಭಗವಂತನ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಈ ಮೂರು ರೂಪಗಳಿಂದ ಇರ್ತಾಳೆ. ಕತ್ತಲಾಗಿ ಅವಳಿರ್ತಾಳೆ, ಇನ್ನು ನೀರಾಗಿರ್ತಾಳೆ, ಅದೇ ರೀತಿಯಾಗಿ ಆಶ್ರಯ ಸ್ಥಾನವಾಗಿ ಒಂದು ಎಲೆಯಾಗಿ ತಾನಿರ್ತಾಳೆ ಅಂತ ಹೇಳಿಕೊಂಡು ಹೀಗೆ ಹೇಳ್ತಾರೆ. ಆದ್ದರಿಂದ ಆ ಸೃಷ್ಟಿಗಿಂತ ಮೊದಲು ಏನಿತ್ತು ಕೇಳಿದರೆ ತಮಸ್ಸಿತ್ತು. ಆ ತಮಸ್ಸು ಆವೃತವಾಗಿರ್ತಕ್ಕಂತಹ ವಿಚಾರದಲ್ಲಿ ಏನಿತ್ತು ಕೇಳಿದ್ರೆ ಆ ಪ್ರವಾಹತಃ ನಿತ್ಯ ಜಗತ್ತು ಹೇಗೆ ಕೇಳಿದ್ರೆ ಜಗತ್ತು ಬೃಹದ್ದಂಡಂ ಅಭೂದೇಕಂ ಪ್ರಜಾನ ಬೀಜಮಕ್ಷಯಂ, ಒಂದು ಅದ್ಭುತವಾಗಿರ್ತಕ್ಕಂತಹ ತೇಜಸ್ಸು. ಜಗತ್ತು ಹೇಗೆ ಅಂತ ಕೇಳಿದ್ರೆ ಜಗತ್ತು ಪ್ರವಾಹತಃ ನಾದಿ ಅಂತ ಹೇಳ್ತಾರೆ. ಜಗತ್ತು ನೀರು. ನಾವು ಗಂಗೆಗೆ ಹೋಗ್ತೇವೆ, ಬದರಿಗೆ ಹೋಗ್ತೇವೆ, ಹರಿದ್ವಾರಕ್ಕೆ ಹೋಗ್ತೇವೆ, ಕಾಶ್ಯಾದಿಗಳಿಗೆ ಹೋಗ್ತೇವೆ. ಹೋದಾಗ ಹೋದ ವರ್ಷ ಹೋಗಿದ್ದೆವು, ಈ ವರ್ಷವೂ ಹೋಗ್ತೇವೆ. ಈ ವರ್ಷವೂ ಹೋದಾಗ ಹೋದ ವರ್ಷ ಇರತಕ್ಕಂತಹ ಗಂಗೆಯಲ್ಲಿ ಪ್ರವಾಹ ಇತ್ತು, ನೀರಿತ್ತು, ಎಲ್ಲವೂ ಇತ್ತು. ಈ ವರ್ಷವೂ ಹೋದಾಗ ನೀರಿದೆ. ಅದೇ ನೀರಿದ್ದದ್ದ ಕೇಳಿದ್ರೆ ಅದೇ ನೀರಿರಲಿಲ್ಲ. ಮತ್ತೆ ಪ್ರವಾಹತಃ ನಿತ್ಯ. ನೀರು ಪ್ರವಾಹ, ಅದು ನೀರು ಪ್ರವಾಹ ಹೇಗೆ ಹರಿದುಕೊಂಡು ಹೋಗ್ತಾ ಇರ್ತದೆ ಅದೇ ರೀತಿಯಾಗಿ ಜಗತ್ತು ಕೂಡ ಒಂದು ರೀತಿಯಾಗಿ ಪ್ರವಾಹ. ಹಿಂದೆಯೂ ಕೂಡ ಅನೇಕ ಜಗತ್ತುಗಳು ಹಾಗೆ ಹೋಗಿದೆ, ಇನ್ನು ಮುಂದೆಯೂ ಕೂಡ ಅನೇಕ ಜಗತ್ತುಗಳು ಆಗಿ ಬರಲಿಕ್ಕಿದೆ. ಅದೆಲ್ಲದಕ್ಕೂ ಕೂಡ ಯಾರು ಕಂಟ್ರೋಲರ್, ಯಾರು ನಿಯಾಮಕ ಯಾರು? ಭಗವಂತ. ಅವನು ವೇದವ್ಯಾಸರು ತಮ್ಮ ಜ್ಞಾನ ದೃಷ್ಟಿಯಿಂದ ಏನು ನೋಡ್ತಾರೆ ಅಂತ ಕೇಳಿದ್ರೆ ಮೊದಲು ಈ ತಮಸ್ಸಿನಿಂದ ಆವೃತವಾಗಿರ್ತಕ್ಕಂತಹದ್ದು ಪ್ರಕಾಶ ಶೂನ್ಯ, ಏನೂ ಇಲ್ಲ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳಿಗೆ ಸೃಷ್ಟಿಗೆ ಮೂಲ ಕಾರಣವಾಗಿರ್ತಕ್ಕಂತಹ ಒಂದು ಬ್ರಹ್ಮಾಂಡ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಇಲ್ಲಿ ಮುಂದೆ ಹೇಳ್ತಾರೆ ಯುಗಾದಿ ಯುಗಸ್ಯಾದಿ ನಿಮಿತ್ತಂ ತನ್ನ ಮಹಾದಿವ್ಯಂ ಪ್ರಜಾಚದೆ ಯಸ್ಮಿಂತು ಶ್ರೂಯತೆ ನಿತ್ಯಂ ಸೌದಿ ಬ್ರಹ್ಮ ಸನಾತನಂ. ಭಗವಂತ ಆರಂಭವನ್ನು ಏನು ಕೇಳಿದ್ರೆ ಇದು ಕೃತಯುಗ ಅಂತ ಹೇಳ್ತಾರೆ. ಈ ಕೃತಯುಗದಲ್ಲಿ ಯುಗಗಳ ಆರಂಭವನ್ನು ಭಗವಂತ ನಿಮಿತ್ತವನ್ನಾಗಿ ಇಟ್ಟುಕೊಳ್ತಾನೆ. ಇಟ್ಟುಕೊಂಡು ಅದನ್ನು ಏನು ಮಾಡ್ತಾನೆ ಅಂತ ಏನು ಅಂತ ಕೇಳಿದ್ರೆ ಅದರಲ್ಲಿ ವಿರಾಟ್ ರೂಪದಿಂದಾಗಿ ಯಸ್ಮಿಂತು ಶ್ರೂಯತೆ ನಿತ್ಯಂ ಸೌದಿ ಬ್ರಹ್ಮ ಸನಾತನಂ. ಸದಾತನಂ, ಸನಾತನ ಸದಾತನ. ಸನಾತನ ಅಂತ ಹೇಳಿದ್ರು ಒಂದೇ ಅರ್ಥ, ಸದಾತನ ಒಂದೇ ರೀತಿಯಾಗಿರ್ತಕ್ಕಂಥವನು. ಅನೇಕ ಕಾಲಗಳಿಂದ ಒಂದೇ ಥರ ಇರತಕ್ಕಂಥ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂತಹ ವೃದ್ಧಿ ಹ್ರಾಸಾದಿಗಳಲ್ಲಿರ್ತಕ್ಕಂತಹ ಬ್ರಹ್ಮನನ್ನು ಭಗವಂತ ಅಲ್ಲಿದ್ದ ಅಂತ ವಿರಾಟ್ ರೂಪದಿಂದ ತಾನಿದ್ದ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದಕ್ಕೆ
ಹೇಳ್ತದೆ ಭಗವಂತನ ಇನ್ನಷ್ಟು ವಿಚಾರಗಳನ್ನು ಹೇಳ್ತದೆ. ಏನಾಯಿತು ಅಂತ ಕೇಳಿದ್ರೆ, ಆ ಭಗವಂತ ಆರಂಭದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಸತ್ಯ ಪ್ಯನುಜಾರ್ದಂ ಸರ್ವತ್ರ ಸಮತಾಂಗತಂ ಅವ್ಯಕ್ತಂ ಕಾರಣಂ ಸೂಕ್ಷ್ಮ ಯತ್ತತ್ ಸದದಾತ್ಮಕಂ ಯಸ್ಮಿನ್ ಪಿತಾಮಹೋ ಜಜ್ಞೆ ಪ್ರಭುರೇಕ ಪ್ರಜಾಪತಿ. ಭಗವಂತ ಆರಂಭದ ಸೃಷ್ಟಿಯನ್ನು ಹೇಳ್ತಾರೆ. ಯಾರನ್ನ ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ, ಇಲ್ಲದಿರತಕ್ಕಂತಹ ಜಗತ್ತನ್ನು ಸೃಷ್ಟಿ ಮಾಡಿದ. ಇಲ್ಲದಿರತಕ್ಕಂತಹ ಜಗತ್ತು ಅಂತ ಹೇಳಿದ್ರೆ ಸುಳ್ಳಾಗಿರ್ತಕ್ಕಂಥ ಜಗತ್ತು ಅಂತ ನಮಗೆ ಅರ್ಥ ಬರ್ತದೆ. ಹಾಗಲ್ಲ. ಮತ್ತೆ ಇದು ಅರ್ಥೈಸಿಕೊಳ್ಳುವಂತಕ್ಕಂತಹ ಬಗೆ ಬೇಕು ನಮಗೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲದಿರತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ ಭಗವಂತ ಮಿತೀಶಿಯನ್ ಅಲ್ಲ. ಭಗವಂತ ಏನೋ ಒಂದು ಪದಾರ್ಥ ಇರಲಿಲ್ಲ, ಇದ್ದಕ್ಕಿದ್ದಾಗೆ ಸೃಷ್ಟಿ ಮಾಡಿದ ಇಲ್ಲ, ಹಾಗೆ ಮಾಡೋದಿಲ್ಲ. ಭಗವಂತ ಯಾವ ಕಾಲಕ್ಕೂ ಕೂಡ ಆ ರೀತಿಯಾಗಿ ಮಾಡೋದಿಲ್ಲ. ಅದಕ್ಕೊಂದು ಕಚ್ಚಾ ವಸ್ತು ಇಟ್ಟುಕೊಳ್ಳುತ್ತಾನೆ. ಭಗವಂತ ಏನನ್ನೂ ಒಂದು ಸೃಷ್ಟಿ ಮಾಡಬೇಕು ಅಂತ ಕೂಡ ಇದೊಂದು ಸೃಷ್ಟಿಯಾಗಿದೆ. ಇದಕ್ಕೆ ಕಚ್ಚಾ ವಸ್ತು ಕಬ್ಬಿಣ ಒಂದು ಬೇಕಿತ್ತು ಮೊದಲು. ಕಬ್ಬಿಣ ಇಲ್ಲದೇ ಬಂತು ಅಂತ ಹೇಳಿ ಬರೋದಿಲ್ಲ. ಯಾಕೆ? ಕಬ್ಬಿಣ ಎಂಬುದು ಕಚ್ಚಾ ವಸ್ತು. ಯಾವ ವಸ್ತು ಪದಾರ್ಥಗಳು ಆಗಬೇಕು ಅಂತ ಆದರೂ ಕೂಡ ಇದು ಆಗಿದೆ. ಹೇಗಾಗಿದೆ? ಅದಕ್ಕೊಂದು ಕಚ್ಚಾ ವಸ್ತು ಕಲ್ಲಿತ್ತು. ಕಲ್ಲಿನ ಮೂಲಕವಾಗಿ ಅದಕ್ಕೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೂಪವನ್ನು ಕೊಟ್ಟಾಗ ಆಯಿತು. ಹೀಗೆ ಒಂದು ಕಚ್ಚಾ ವಸ್ತು ಇರ್ತದೆ. ಭಗವಂತನು ಕೂಡ ಏನು ಮಾಡ್ತಾನೆ ಕೇಳಿದ್ರೆ, ಇದ್ದಕ್ಕಿದ್ದಾಗೆ ಸೃಷ್ಟಿ ಮಾಡುವುದಲ್ಲ. ಒಂದು ಕಚ್ಚಾ ವಸ್ತು ಇದೆ. ಅದು ಯಾವುದು ಕೇಳಿದ್ರೆ ಪ್ರಕೃತಿ, ಮೂಲ ಪ್ರಕೃತಿ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಆ ಪ್ರಕೃತಿಯನ್ನು ಇಟ್ಟುಕೊಳ್ತಾನೆ ಭಗವಂತ. ಆ ಪರಮಾತ್ಮ ಏನು ಮಾಡ್ತಾನೆ ಕೇಳಿದ್ರೆ, ಆ ಪ್ರಳಯ ಕಾಲದಲ್ಲಿರ್ತಕ್ಕ, ಯಾಕೆ ಪ್ರಳಯ ಕಾಲದಲ್ಲಿ ಏನಾಗಿದೆ? ಜಗತ್ತುಗಳು, ಎಲ್ಲ ಜಗತ್ತುಗಳನ್ನು ತಸ್ಯೋದರಸ್ಥ ಜಗತ ಆಚಾರ್ಯ ಮದ್ದರು ತಾವು ತಾತ್ಪರ್ಯ ನಿರ್ಣಯದಲ್ಲಿ ಭಗವಂತನನ್ನ ಆ ತಾತ್ಪರ್ಯ ನಿರ್ಣಯದ ಆರಂಭದ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ತಾವು ಮಂಗಳಾಚರಣೆಯನ್ನು ಮಾಡುವಾಗ ಈ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಮಾಡಿದ ಮೇಲೆ ತಸ್ಯೋದರಸ್ಥ ಜಗತಸ್ಥದ ಮಂದ್ರ ಸಾಂದ್ರ ಸ್ವಾನಂದ ತುಷ್ಟಪಶೋ ರಮಾರಮಸ್ಯ ಅಂತ ಹೇಳಿಕೊಂಡು ಅಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ತಸ್ಯೋದರಸ್ಥ ಜಗತಸ್ಥದ ಮಂದ್ರ ಸಾಂದ್ರಂ. ಎಲ್ಲಿತ್ತು ಜಗತ್ತುಗಳು? ಎಲ್ಲ ಜಗತ್ತುಗಳನ್ನು ತಸ್ಯೋದರಸ್ಥ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿದ್ದ. ಯಾಕೆ? ಎಲ್ಲ ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು, ಮುಕ್ತಿಯೋಗ್ಯರು, ಮುಕ್ತಿಯೋಗ್ಯರು, ರಾಜಸರು, ಇನ್ನು ರಾಕ್ಷಸರು, ಪಿಶಾಚಿಗಳು, ದೈತ್ಯರು ಎಲ್ಲರನ್ನೂ ಕೂಡ ಭಗವಂತ ಹೊಟ್ಟೆಯಲ್ಲಿಟ್ಟುಕೊಂಡು ವಿರಾಟ್ ರೂಪ, ಸಾಮಾನ್ಯ ರೂಪ ಅಲ್ಲ, ವಿರಾಟ್ ರೂಪ ಅಂತ ಹೇಳಲಿಕ್ಕೆ ಭಗವಂತ ಚಿಕ್ಕ ಮಗುವಾಗಿದ್ದಾನೆ. ಚಿಕ್ಕ ಮಗುವಾಗಿದ್ದಾಗಲೂ ಕೂಡ ಅನಂತವಾಗಿರ್ತಕ್ಕ ಜಗತ್ತುಗಳು, ಹಿಂದೆ ಆಗಿರ್ತಕ್ಕಂಥ ಜಗತ್ತುಗಳು, ಮುಂದೆ ಆಗತಕ್ಕ ಜಗತ್ತುಗಳು, ಈಗ ಪ್ರಕೃತಿ ಇರತಕ್ಕ ಎಲ್ಲ ಜಗತ್ತುಗಳನ್ನು ಕೂಡ ಭಗವಂತ ಹೊಟ್ಟೆಗಿಟ್ಟುಕೊಂಡು ಅದನ್ನ ನಿಯಮನ ಮಾಡ್ತಾನೆ. ಹೀಗೆ ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅನಂತ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು. ಮತ್ತೆ ಅವ್ಯಕ್ತಂ ಕಾರಣಂ. ಭಗವಂತ ವ್ಯಕ್ತ ಕಾರಣ ಅಲ್ಲ, ಅವ್ಯಕ್ತ ಕಾರಣ. ಎಲ್ಲದಕ್ಕೂ ಕಾರಣನೇ. ನಮ್ಮ ಸಿದ್ಧಾಂತನೇ ಅದು. ಕಾರಣ ಇಲ್ಲದೆ, ಕಾರ್ಯ ಇಲ್ಲದೆ, ಒಂದು ಕಾರ್ಯ ಆಗಿದೆ, ಕಾರಣ ಇರಲಿಲ್ಲ ಅಂತ ಹೇಳಿ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ವಸ್ತು ಆಗಿದೆ, ವಸ್ತುವಿಗೆ ಇದ್ದಕ್ಕಿದ್ದಾಗಾಯಿತು, ಇದ್ದಕ್ಕಿದ್ದಾಗಲೇ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅದಕ್ಕೊಂದು ಕಾರಣ ಬೇಕೇ ಬೇಕು. ಯಾವುದಾದ್ರೂ ಒಂದು ಕಾರಣ ಇರಲೇಬೇಕು. ಯಾಕೆ? ಇದನ್ನು ಕೂಡ ಹೇಳ್ತಾರೆ. ಜಗತ್ತಾಗಿದೆ, ಜಗತ್ತು ಇದ್ದಕ್ಕಿದ್ದಾಗ ಆಯಿತು ಅಂತ ಒಂದು ವಾದ ಇದೆ. ಅದನ್ನ ಬ್ರಹ್ಮಸೂತ್ರ ಭಾಷೆಯಲ್ಲಿ ವ್ಯಾಸರು ಅದಕ್ಕೆ ಸೂತ್ರವನ್ನು ಹಾಕಿ ಆಚಾರ್ಯ ಮತ್ತರು ಅದನ್ನ ನಿರಾಕರಣೆ ಮಾಡ್ತಾರೆ. ಒಂದು ವಸ್ತು ಯಾವುದೇ ಕಾರಣ ಇಲ್ಲದೇನೆ ಹುಟ್ಟುಕೊಂಡಿತು ಇಲ್ಲ. ಒಂದು ವಸ್ತು ಯಾವುದೇ ರೀತಿಯಾಗಿ ಇದ್ದಕ್ಕಿದ್ದಾಗ ಹುಟ್ಟುಕೊಂಡಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೊಂದು ಕಾರಣ ಯಾರೂ ಇಲ್ಲ. ಅದಾದ್ರೂ ಭಗವಂತ ಅದರೊಂದು ಕಾರಣ ಅಲ್ವಾ? ಯಾಕೆ? ಜಗತ್ತು ಹುಟ್ಟಿದೆ ಅಂತ ಆದರೆ ಅದಕ್ಕೆ ನಿಯಾಮಕನಾಗಿ, ಅದಕ್ಕೊಂದು ಕಾರಣನಾಗಿ ಭಗವಂತನಿದ್ದಾನೆ. ಇದನ್ನು ಹೇಳ್ತಾರೆ ಅವ್ಯಕ್ತಂ ಕಾರಣಂ. ಮತ್ತೆ ಸೂಕ್ಷ್ಮ. ನನಗೆ ಕಾಣುವುದಿಲ್ಲ, ಅವನು ಕಾಣಬೇಕಲ್ವಾ? ನಿಮ್ಮ ಭಗವಂತ ಕಾಣಬೇಕು. ಯಾಕೆ? ಯಾವುದಾದ್ರೂ ಒಂದು ವಸ್ತುಗಳು ಆಗಿದೆ ಅಂತ ಆದಮೇಲೆ ಅದು ಕಾಣದೇ ಇರುವಂಥದ್ದು, ನಾನು ಒಪ್ಪಿಕೊಳ್ಳುವಂಥದ್ದು. ಈ ಜಗತ್ತು ಆಗಿದೆ, ಹೌದು, ಆಯ್ತು, ಒಪ್ಪಿಕೊಳ್ಳುವ. ಅದಕ್ಕೆ ಏನು? ಅವನು ಕಾಣುವುದಿಲ್ಲಲ್ವ ಅಂತ ಹೇಳಿದ್ರೆ ಸೂಕ್ಷ್ಮ. ನಿನಗೆ ಕಾಣತಕ್ಕಂತಹ ಕಣ್ಣು ಉಂಟ, ಕಾಣ್ತಾನೆ. ಕಾಣತಕ್ಕಂತಹ ವ್ಯವಸ್ಥೆ ಇದ್ರೆ ಕಾಣ್ತದೆ. ಯಾಕೆ ಅಂತ ಕೇಳಿದ್ರೆ, ಯಕ್ಕಶ್ಚಿತ್ ನನಗೆ ಇಲ್ಲಿ ಈಗ
ಜೀವರಾಶಿಗಳು ಕಾಣ್ತಾ ಇಲ್ಲ, ಬೇಡ, ಜೀವರಾಶಿಗಳನ್ನು ಒಪ್ಪಿಕೊಳ್ಳುವುದು ಅದು ವೇದಾಂತ ವಿಚಾರ. ಬ್ಯಾಕ್ಟೀರಿಯಾ ನನಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಇಲ್ಲ ಅಂತ ಹೇಳ್ತೇನೆ. ಇಲ್ಲ ಅಂತ ಹೇಳಿದರೆ ಒಪ್ಪಿಕೊಳ್ಳಿಕ್ಕೆ ಬರ್ತದಾ? ಇಲ್ಲ. ಯಾಕೆ? ನಿನಗೆ ಕಾಣತಕ್ಕಂತಹ ಯಾವುದೋ ಒಂದು ವ್ಯವಸ್ಥೆ ಅದನ್ನು ಇಟ್ಟುಕೊಂಡಾಗ ನಿನಗೆ ಇಲ್ಲಿರತಕ್ಕಂತಹ ಬ್ಯಾಕ್ಟೀರಿಯಾಗಳು ಕಾಣ್ತದಾ? ಅದಕ್ಕೆ ಒಂದು ವ್ಯವಸ್ಥೆ ಬೇಕು ಅಂತ ಆಯಿತು. ಬರೀ ಕಣ್ಣಿಗೆ ಕಾಣಿಸದೆ ಯಾವುದೋ ಒಂದು ವ್ಯವಸ್ಥೆಗೆ ಇಟ್ಟುಕೊಂಡು ಕಾಣಿಸ್ತದೆ ಅಂತ ಆಯಿತು. ಇನ್ನು ಯಕ್ಕಶ್ಚಿತ ಆಗಿರತಕ್ಕಂಥ ಅಂತಹ ಬ್ಯಾಕ್ಟೀರಿಯಕ್ಕೆ ಅಷ್ಟು ಸಾಮರ್ಥ್ಯ ಉಂಟು ಅಂತಾದರೆ ಇಡೀ ಜಗತ್ತನ್ನು ನಿಯಮನೆ ಮಾಡಿ ತನ್ನ ಅಂಕೆಯಲ್ಲಿ ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳತಕ್ಕಂತಹ ಭಗವಂತನಿಗೆ ಇನ್ನಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಸೂಕ್ಷ್ಮ ಒಂದೇ ಅರ್ಥ ಅದಕ್ಕೆ, ಸೂಕ್ಷ್ಮ. ಸರಿ, ಅವರು ಕಾಣುವುದೇ ಇಲ್ವ ಹಾಗಿದ್ರೆ? ಇಲ್ಲ, ಹಾಗೆ ಹೇಳ್ತಾರೆ, ಕಾಣ್ತದೆ. ಕಾಣತಕ್ಕಂತಹ ಸೂಕ್ಷ್ಮಂ ಯತ್ ಸದಾತ್ಮಕಂ, ಅವನು ಎಲ್ಲ ಜಗತ್ತಿನಲ್ಲಿರ್ತಕ್ಕಂತಹ ಪದಾರ್ಥಗಳಿಗೆ ಕಾರಣನಾಗಿರ್ತಕ್ಕಂಥವನು. ಮತ್ತೆ ಅಷ್ಟೆಲ್ಲ ಆದಮೇಲೆ ಮತ್ತೇನು ಮಾಡಿದ ಅಂತ ಕೇಳಿದ್ರೆ, ಪಿತಾಮಹೋಜಜ್ಞೆ, ಯಾರನ್ನ ಭಗವಂತ ಹುಟ್ಟಿಸಿದ ಅಂತ ಕೇಳಿದ್ರೆ ಪಿತಾಮಹ, ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ಚತುರ್ಮುಖ ಬ್ರಹ್ಮ ತನ್ನ ಹೊಕ್ಕುಳಿನಿಂದ ಅವನನ್ನ ಸೃಷ್ಟಿ ಮಾಡ್ತಾನೆ ಅಂತ. ಪ್ರಭುರೇಕ ಪ್ರಜಾಪತಿ, ಪ್ರಜಾಪತಿಯನ್ನ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಅವರು ಯಾರು ಅಂತ ಕೇಳಿದ್ರೆ ಅದಾದ ಮೇಲೆ ಮುಂದೆ ಎಲ್ಲ ಆ ಸೃಷ್ಟಿಯ ಪ್ರಕ್ರಿಯೆಗಳನ್ನು ಹೇಳ್ತಾರೆ. ಬ್ರಹ್ಮದೇವರು, ರುದ್ರದೇವರು, ಬ್ರಹ್ಮದೇವರ ಮಗನಾಗಿರ್ತಕ್ಕಂತಹ ಸ್ವಯಂಭುವ ಮನು, ಅದೇ ರೀತಿಯಾಗಿ ಪ್ರಚೇತಸರ ಮಗನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿ, ಇನ್ನು ದಕ್ಷ ಪುತ್ರರು 7 ಮಂದಿ. ಇವರೆಲ್ಲರೂ ಕೂಡ ಭಗವಂತನಿಂದಾಗಿ ಸೃಷ್ಟಿಯಾಗಿ, ಯಾರು ಭಗವಂತ ಆರಂಭದಲ್ಲಿ ಸೃಷ್ಟಿ ಮಾಡಿದ್ದು ಬ್ರಹ್ಮನ ಮೂಲಕವಾಗಿ ಜಗತ್ತಿನ ಏನು ಮಾಡ್ತಾನೆ? ಜಗತ್ತಿನ ಸೃಷ್ಟಿಯ ವಿಸ್ತಾರವನ್ನು ಮಾಡ್ತಾನೆ. ಜಗತ್ತು ಸೃಷ್ಟಿ ಮಾಡುವುದು ಭಗವಂತ ಮಾಡಿಬಿಡ್ತಾನೆ. ಅದಾದ ಮೇಲೆ ಭಗವಂತ ಅವರೊಳಗೆ ತಾನು ಇದ್ದುಕೊಂಡು ಬ್ರಹ್ಮದೇವರೊಳಗೂ ಕೂಡ ತಾನು ಪ್ರವೇಶ ಮಾಡ್ತಾನೆ, ರುದ್ರದೇವರ ಒಳಗೆ ಪ್ರವೇಶ ಮಾಡ್ತಾನೆ. ಅವರೆಲ್ಲರೂ ಕೂಡ ಅಸಮರ್ಥರೇ. ಆದರೆ ಅವರೆಲ್ಲರಿಗೂ ಕೂಡ ಸಾಮರ್ಥ್ಯ ಹೇಗೆ ಬರುವುದು ಕೇಳಿದ್ರೆ, ಭಗವಂತ ಅವರನ್ನ ಒಳಗೆ ಪ್ರವೇಶ ಮಾಡಿ ಈ ವಿಸ್ತಾರವನ್ನು ಮಾಡುವಂತಹದ್ದು ಅವನೇ. ಅದನ್ನ ಹೇಳ್ತಾರೆ. ಅದಾದ ಮೇಲೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ, ಎಲ್ಲ ಮುಂದೆ ಮನುಗಳು 12 ಮಂದಿ ಮನುಗಳನ್ನು, ಇಂದ್ರಾದಿ ದೇವತೆಗಳನ್ನು, ಇನ್ನು ಸೋಮ ಕುಬೇರಾದಿಗಳನ್ನು, ಶೇಷನನ್ನ, ಇವರೆಲ್ಲರನ್ನೂ ಕೂಡ ಪ್ರಜಾಪತಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಮತ್ತೆ ವಿಸ್ತಾರವನ್ನು ಇನ್ನಷ್ಟು ಹೇಳ್ತಾರೆ. ವಿಶ್ವೇ ದೇವತೆಗಳು, ಆದಿತ್ಯರು, 12 ಆದಿತ್ಯರು, ಅಷ್ಟವಸುಗಳು, ಅಶ್ವಿನಿಗಳು, ಯಕ್ಷರು, ಸಾಧ್ಯರು, ಪಿಶಾಚಿಗಳು, ಗುಹ್ಯರು, ಎಲ್ಲ ಸಪ್ತರ್ಷಿಗಳು, ಇವರೆಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತಾನಂತೆ. ಇದು ಸೃಷ್ಟಿಯ ಪ್ರಕ್ರಿಯೆ ಆಯಿತು. ಯಾಕೆ? ಆರಂಭದಲ್ಲಿ ಏನೂ ಇರಲಿಲ್ಲ. ಆರಂಭದಲ್ಲಿ ಏನೂ ಇಲ್ಲದ ಮೇಲೆ ಇಲ್ಲದಿರತಕ್ಕಂತಹ ವಸ್ತುಗಳನ್ನು ಇದೆಲ್ಲ ಇತ್ತು. ಹೇಗಿತ್ತು ಅಂತ ಕೇಳಿದ್ರೆ ಇದಕ್ಕೂ ಉತ್ತರನೇ ಅದೇ, ಸೂಕ್ಷ್ಮ ರೂಪದಿಂದ ಇತ್ತು. ಸೂಕ್ಷ್ಮ ರೂಪದಿಂದ ಎಲ್ಲಿತ್ತು ಕೇಳಿದ್ರೆ ಪ್ರಕೃತಿಯಲ್ಲಿತ್ತು. ಪ್ರಕೃತಿಯಿಂದಾಗಿ ಭಗವಂತ ಒಂದೊಂದನ್ನೇ ವಿಸ್ತಾರವನ್ನು ಮಾಡಿಕೊಂಡು ಬಂದ. ಹೇಗೆ? ಲೌಕಿಕವಾಗಿ ದೃಷ್ಟಾಂತಗಳು ನಮಗೆ ಬೇಕಾದರೂ ಸಿಗ್ತದೆ. ಒಂದು ಯಾವುದೋ ಒಂದು ವಿಚಾರವನ್ನು ಹಿಡ್ಕೊಂಡು ಅದರತಕ್ಕಂತಹ ಒಂದು PhD ಅಂತ ನಾವು ಪದವಿಯನ್ನು ಪಡ್ಕೊಳ್ಬೇಕು ಅಂತಾದರೆ ಒಂದು ಯಾವುದೋ ಒಂದು ವಿಚಾರ, ಅದರಲ್ಲಿ ವಿಚಾರಗಳೆಲ್ಲ ಉಂಟಾಗಿಡಿದ್ರೆ ಇತ್ತು. ಮತ್ತೆ ಅದಕ್ಕೇನು ಮಾಡಬೇಕು ಕೇಳಿದ್ರೆ ಅದಕ್ಕಿರತಕ್ಕಂಥ ಎಲ್ಲ ಬೇರೆ ಬೇರೆ ಮುಖಗಳು, ಮಾಧ್ಯಮಗಳನ್ನು ಅದಕ್ಕೆ ಸೇರಿಸಿಕೊಂಡು ತನ್ಮೂಲಕವಾಗಿ ನಾವು ಅದನ್ನು ಹೇಗೆ ಮಾಡ್ತೇವೆ? ವಿಸ್ತಾರವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿ ಅದಕ್ಕೊಂದು ವಿಸ್ತೃತವಾಗಿರ್ತಕ್ಕಂತಹ ಲೇಖನವನ್ನು ಪಡೆದು ನಾವು ಕೊಡ್ತೇವೆ. ಅಷ್ಟು ವಿಚಾರಗಳು ಅದರಲ್ಲಿ ಇರಲಿಲ್ಲ ಕೇಳಿದ್ರೆ ಇತ್ತು. ಹೇಗಿತ್ತು ಕೇಳಿದ್ರೆ ಸೂಕ್ಷ್ಮವಾಗಿತ್ತು. ಅದನ್ನು ಏನು ಮಾಡಿದಿ ನೀನು ಅದನ್ನು ವಿಸ್ತಾರ ಮಾಡಿದಿ. ನೀನು ಮಾಡಿದಿ, ಅದನ್ನು ವಿಸ್ತೃತಗೊಳಿಸಿ ಅದಕ್ಕಿರತಕ್ಕಂಥ ನಿನ್ನ ಮನಸ್ಸಿನಲ್ಲಿರತಕ್ಕಂತಹ ವಿಚಾರಗಳನ್ನು, ವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡುವ ಮೂಲಕವಾಗಿ ಅದನ್ನು ನೀನು ವಿಸ್ತೃತಗೊಳಿಸಿದಿ. ಅದೇ ರೀತಿಯಾಗಿ ಜಗತ್ತು ಎಲ್ಲವೂ ಇತ್ತು. ಇದ್ದದನ್ನು ಎಲ್ಲವೂ ಕೂಡ ಸಂಕುಚಿತವಾಗಿತ್ತು. ಸಂಕುಚಿತವಾಗಿರತಕ್ಕಂಥದ್ದನ್ನು ಏನಾಯಿತು ಕೇಳಿದ್ರೆ ಅದನ್ನು ವಿಸ್ತೃತವಾಗಿ ಅದನ್ನು
ವ್ಯಾಪಿಸಿಕೊಂಡು ಅದನ್ನ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಸಂವತ್ಸರಗಳು ಅಂತ ಹೇಳಿದ್ರೆ ಅದರ ದೇವತೆಗಳನ್ನು ಕೂಡ ಋತುಗಳು, ಮಾಸಗಳು, ಪಕ್ಷ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ಹೀಗೆ ಅದಾದ ಮೇಲೆ ಜಗತ್ತುಗಳು, ಎಲ್ಲ ಜಗತ್ತುಗಳನ್ನು ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಚರಾಚರ ಯದಿದಂ ದೃಶ್ಯತೆ ಕಿಂಚಿತ್ ಸ್ಥಾವರಂ ಜಂಗಮಂ ಪುನಃ ಸಂಕ್ಷಿಪ್ತಿದೆ ಸರ್ವಂ ಜಗತ್ಪ್ರಾಪ್ತೇ ಯುಗಕ್ಷಯೇ. ಭಗವಂತ ಇದನ್ನು ಏನು ಮಾಡ್ತಾನೆ ಕೇಳಿದ್ರೆ, ವಿಸ್ತಾರ ಮಾಡಿದವನು ಅವನೇ ಅಲ್ವಾ. ಕೊನೆಗೆ ಇದನ್ನು ಸಂಹಾರ ಮಾಡಲಿಕ್ಕೂ ಕೂಡ ಅವನೇ ಬೇಕು. ಬ್ರಹ್ಮದೇವರು, ನಾವು ಹೇಳ್ಬೋದು, ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಇದ್ದದನ್ನು ಸ್ಥಿತಿ ಮಾಡ್ತಾನೆ. ಮತ್ತೆ ಪಾಲನೆ ಮಾಡತಕ್ಕಂಥವನು ಯಾರು ಕೇಳಿದ್ರೆ, ಅದನ್ನ ಸಂಹಾರವನ್ನು ಮಾಡತಕ್ಕಂಥದ್ದು ರುದ್ರ ಅಂತ ಹೇಳಿಕೊಂಡು ಸೃಷ್ಟಿ ಸ್ಥಿತ್ಯಾದಿಗಳನ್ನು ನಾವು ವಿಭಾಗಿಸ್ತೇವೆ. ಆದರೆ ವಿಚಾರವನ್ನ ನಮಗೆ ಭಾರತ ಹೇಳ್ತಕ್ಕಂತಹದ್ದು ಏನು ಕೇಳಿದ್ರೆ, ಯದಿದಂ ದೃಶ್ಯದೇ ಕಿಂಚಿತ್, ಈ ಎಲ್ಲ ದೃಶ್ಯವಾಗಿರ್ತಕ್ಕಂತಹ ಜಗತ್ತುಗಳು ಏನಿದೆಯೋ, ಚರಾಚರ ಸ್ಥಾವರ ಜಂಗಮ ಚರಾಚರವಾತ್ಮಕವಾಗಿರ್ತಕ್ಕಂತಹ ಜಗತ್ತುಗಳು, ಇದೆಲ್ಲವೂ ಕೂಡ ಏನಾಗ್ತದೆ, ಪುನಃ ಸಂಕ್ಷಿಪ್ತತೆ ಸರ್ವಂ. ಇದೆಲ್ಲವನ್ನೂ ಕೂಡ ಭಗವಂತ ತಾನೇ ಎಲ್ಲವನ್ನೂ ಇದನ್ನ ಸಂಹಾರ ಏನು ತಾನೇ ಒಳಗೆ ಹಾಕೊಳ್ಳುವನು. ಹೇಗೆ ಅಂತ ಕೇಳಿದ್ರೆ, ನಮಗೆ ಉಪನಿಷತ್ತು ಹೇಳ್ತದೆ, ಯಾರನ್ನ ಜೇಡನ ಬಲೆ, ಜೇಡ ತಾನು ತನ್ನ ಬಾಯಲ್ಲಿರತಕ್ಕಂತಹ ಯಾವುದೋ ಒಂದು ವಿಚಾರವನ್ನ, ಯಾವುದೋ ಒಂದು ಆಹಾರ ಪದಾರ್ಥವನ್ನ ಭಗವಂತ ಕೊಟ್ಟಿರತಕ್ಕಂತಹ ಅನುಗ್ರಹ ಅವನಿಗೆ, ಅದಕ್ಕೆ ಏನು ಮಾಡ್ತದೆ, ಅದು ಯಾವುದೋ ಒಂದು ಹೊಟ್ಟೆಯಲ್ಲಿರತಕ್ಕಂತಹ ದ್ರವದಿಂದಾಗಿ ಬಾಯಿಯಿಂದ ಹೊರಗೆ ಬಿಡ್ತದೆ. ತಾನು ಜೇಡರ ಬಲೆಯನ್ನ ನಿರ್ಮಾಣ ಮಾಡ್ತದೆ. ಬಲೆಯನ್ನು ನಿರ್ಮಾಣ ಮಾಡಿ ಕೊನೆಗೆ ಅದಕ್ಕೆ ಆಹಾರ ಬೇಕು ಅಂತಾದ್ರೆ ಅದಕ್ಕೆ ಆಹಾರ ಅದರ ಬಳಿಗೆ ಬಂದು ಬೀಳ್ತದೆ. ಕೊನೆಗೆ ಏನು ಮಾಡ್ತದೆ, ಇಡೀ ಬಲೆಯನ್ನು ತಾನೇ ನುಗ್ತದೆ. ಭಗವಂತ ಅದಕ್ಕೆ ಇಷ್ಟು ಮಹತ್ವ. ಇದು ನಮಗೆ ಉಪನಿಷತ್ತು ಹೇಳ್ತಕ್ಕಂತಹ ವಿಚಾರ. ಉಪನಿಷತ್ ಭಗವಂತ ಹೇಗೆ ಅಂತ ಕೇಳಿದ್ರೆ, ಭಗವಂತ ಸೃಷ್ಟಿಯಾದಿಗಳನ್ನು ಹೇಗೆ ಮಾಡ್ತಾನೆ, ಅದೇ ರೀತಿಯಾಗಿ ಸಂಹಾರವನ್ನು ಹೇಗೆ ಮಾಡ್ತಾನೆ ಅಂತ ಕೇಳಿದಾಗ, ಜೇಡರ ದೃಷ್ಟಾಂತವನ್ನ, ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಲೌಕಿಕವಾಗಿರ್ತಕ್ಕಂಥ ಒಂದು ದೃಷ್ಟಾಂತ ನಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಕೊಡತಕ್ಕಂತಹದ್ದು ಜೇಡ. ಜೇಡ ತನ್ನಲ್ಲಿರ್ತಕ್ಕಂಥ, ಅದಕ್ಕೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ತಿಂದಿರತಕ್ಕಂಥ ಒಂದು ಪದಾರ್ಥ ಅದು ತಿಂದಿರ್ತದೆ. ಅದು ತಿಂದಿರತಕ್ಕಂತಹ ಪದಾರ್ಥ ಅದು ಒಂದು ದ್ರವವಾಗಿ ಪರಿಣಾಮವಾಗ್ತದೆ. ಪರಿಣಾಮವಾಗಿ ಅದು ತನ್ನ ಬಾಯಿಯಿಂದ ಹೊರಗೆ ಬಿಡ್ತದೆ. ಹೊರಗೆ ಬಿಟ್ಟು ಬಲೆಯನ್ನಾಗಿ ನಿರ್ಮಾಣ ಮಾಡ್ತದೆ. ನಿರ್ಮಾಣ ಮಾಡಿದ ಮೇಲೆ ಅದಕ್ಕೆ ಯಾವುದೋ ಹುಳ ಹುಪ್ಪಟೆಗಳು ಬಂದು ಬೀಳ್ತವೆ. ತಾನು ಅದನ್ನ ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿ ತನಗೂ ಆಯಿತು, ಕೊನೆಗೆ ತನ್ನ ಕೆಲಸ ಮುಗಿಯಿತು ಅಂತಾದ್ರೆ ಜಗತ್ ಅದು ಏನು ಮಾಡ್ತದೆ, ಬಲೆ ನುಂಗಿ ಬಿಡ್ತದೆ. ನುಂಗಿ ಪುನಃ ಹೊಟ್ಟೆಯಲ್ಲಿಟ್ಟುಕೊಳ್ತದೆ. ಭಗವಂತನು ಕೂಡ ಒಂದಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಮಾಡಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಿದ್ರೆ ಮಾಡಿ ಅಂತ ಹೇಳಿಕೊಂಡು ಜೀವರಾಶಿಗಳನ್ನ ಜಗತ್ತಿಗೆ ಹಾಕ್ತಾನೆ. ಜಗತ್ತಿಗೆ ಹಾಕಿದ ಮೇಲೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಜಗತ್ತಲ್ಲಿ ಒಂದಷ್ಟು ಜೀವರಾಶಿಗಳನ್ನು ಹಾಕ್ತಾನೆ. ಹಾಕಿ ಅದರಲ್ಲಿ ಬೇರೆ ಬೇರೆ ಜೀವರಾಶಿಗಳಿರ್ತವೆ. ಎಲ್ಲ ಜೀವರಾಶಿಗಳನ್ನು ಮುಷ್ಟಿ ಸೃಷ್ಟಿ ಅಂತ ಭಗವಂತ ಒಂದಷ್ಟು ಮುಷ್ಟಿಯಾಗಿ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಕೊನೆಗೆ ಮಾಡುವಂಥವರು ಸಾಧನೆಯನ್ನು ಮಾಡ್ತಾರೆ. ಇಲ್ಲ ಅಂತಾದ್ರೆ ಕೊನೆಗೆ ಎಲ್ಲ ಮುಷ್ಟಿಗಳನ್ನು ಕೂಡ ಅವನಿಗೆ ತಾನೇ ಸ್ವೀಕಾರ ಮಾಡ್ತಾನೆ. ಅದನ್ನ ಹೇಳ್ತಾರೆ, ಈ ಚರಾಚರಾತ್ಮಕವಾಗಿರ್ತಕ್ಕಂಥ ಜಗತ್ತನ್ನ ಕೊನೆಗೆ ತಾನೇ ಅದನ್ನ ಹೊಟ್ಟೆಗೆ ಹಾಕೊಂಡು ಬಿಡ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದರ ನಂತರ ಹೇಳ್ತಾರೆ, ಇದು ಜಗತ್ತು ಚಕ್ರ. ಇದನ್ನು ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಜಗತ್ತು ಪ್ರವಾಹತಃ ನಿತ್ಯ. ಜಗತ್ತು ಎಂಬುದು ಪ್ರವಾಹತ ಚಕ್ರ ಎಂಬುದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು. ಅದನ್ನ ಭಾರತ ಹೇಳ್ತದೆ, ಏವಮೇತದ್ ಅನಾದ್ಯನಂತಂ ಭೂತಸಂಗ ಕಾರಕಂ ಅನಾದಿನದಂ ಲೋಕೆ ಚಕ್ರಂ ಸಂಪರಿವರ್ತದೆ. ಚಕ್ರವತ್ ಇದು ಪರಿವರ್ತದೆ. ಚಕ್ರದಂತೆ ಸೃಷ್ಟಿಯಾದಿಗಳು ಹೇಗೆ ಅಂತ ಕೇಳಿದ್ರೆ, ಭಗವಂತ
ಇದೇ ರೀತಿಯಾಗಿರ್ತಕ್ಕಂತಹ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದು ಚಕ್ರದಂತೆ ಹೋಗ್ತಾ ಇರ್ತದೆ. ಆದರೆ ಅದರಲ್ಲಿ ಒಂದಷ್ಟು ಜೀವರಾಶಿಗಳನ್ನ ಸಾಧನೆ ಮಾಡಿಕೊಳ್ಳುವಂತಲೂ ಹಾಕ್ತಾನೆ. ಹಾಗಿರತಕ್ಕಂತಹ ಜೀವರಾಶಿಗಳು ಸಾಧನೆ ಮಾಡುವಂತಹ ಬಗೆ ಮಾಡಿದ್ರು ಅಂತಾದ್ರೆ ಭಗವಂತ ಸಾಧನೆ ಮಾಡಿಸ್ತಾನೆ. ಮತ್ತೆ ಇಲ್ಲ ಅಂತಾದ್ರೆ ಮತ್ತೆ ಪುನಃ ಅವರನ್ನ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಇಡೀ ಜಗತ್ತನ್ನ ಸಂಹಾರವನ್ನ ಮಾಡಿ ಮತ್ತೆ ಯಾರ ಪ್ರಾರಬ್ಧ ಕರ್ಮ ಉಂಟು ಮತ್ತೆ ಪುನಃ ಜಗತ್ತಿಗೆ ಬರುವಂತೆ ಮಾಡ್ತಾನೆ ಎಂಬುದಾಗಿ ಚಕ್ರದಂತೆ ಹೇಳ್ತಾನೆ. ಅದಾದ ಮೇಲೆ ದೇವತೆಗಳನ್ನ ಹೇಳ್ತಾರೆ. ದೇವತೆಗಳು ಎಷ್ಟು ಅಂತ ಕೇಳಿದ್ರೆ 33 ಸಹಸ್ರಾಣಿ 33 ಶತಾನಿ ಚ 33 ದೇವಾನಾಂ ಸೃಷ್ಟಿ ಸಂಕ್ಷೇಪ ಲಕ್ಷಣ. ದೇವತೆಗಳು ಸಂಕ್ಷೇಪವಾಗಿರ್ತಕ್ಕಂಥ ಸೃಷ್ಟಿಯನ್ನು ಹೇಳುವುದು ಅಂತ ಆದರೆ ದೇವತೆಗಳು ಎಷ್ಟು ಅಂತ ಕೇಳಿದ್ರೆ 33,000 ದೇವತೆ, 33 ದೇವತೆಗಳು, 3,300 ದೇವತೆಗಳು, 33,000 ದೇವತೆಗಳು, ಅದೇ ರೀತಿಯಾಗಿ 33 ಕೋಟಿ ದೇವತೆಗಳು. ಹೀಗೆ ಇದಿಷ್ಟು ಕೆಲವು ಸಂಕ್ಷೇಪವಾಗಿರ್ತಕ್ಕ ಸೃಷ್ಟಿ, ಇನ್ನು ಕೆಲವು ವಿಸ್ತೃತವಾಗಿರ್ತಕ್ಕ ಸೃಷ್ಟಿ ಎಂಬುದನ್ನು ನಮಗೆ ಹೇಳ್ತಾರೆ. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು, ರುದ್ರರು, ಗರುಡ, ಏಕಾದಶ ಆದಿತ್ಯ, ಅಷ್ಟವಸು ಇವರು ಸೇರಿದರೆ 33. ಇನ್ನು ಅದಾದ್ಮೇಲೆ ಬ್ರಹ್ಮ, ಗರುಡ, ಇಂದ್ರ, ಏಕಾದಶ ರುದ್ರ, ದ್ವಾದಶಾದಿತ್ಯ, ಅಷ್ಟವಸುವರುಗಳು ಇವರೆಲ್ಲರೂ ಕೂಡ 33 ಅಂತಾಯಿತು. ಇನ್ನು ವಿಸ್ತಾರವಾಗಿರ್ತಕ್ಕಂತಹ ದೇವತೆಗಳು, ಇದು ವಿಸ್ತೃತವಾಗಿರ್ತಕ್ಕಂತಹ ವ್ಯಾಖ್ಯಾನ ಎಂಬುದನ್ನು ಹೀಗೆ ದೇವತಾ ಸೃಷ್ಟಿಯನ್ನು ಕೂಡ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ದೇವಭ್ರಾರ್ತನಯಸ್ತಸ್ಯ ತಸ್ಮಾ ಸುಬ್ರಾಡಿದ ಸ್ಮೃತಃ ಸುಬ್ರಾಜಸ್ತು. ಈ ವೈವಸ್ವತನ ಮನುವಿನ ಮಗನಾಗಿರ್ತಕ್ಕಂಥ ದೇವಭ್ರಾಟ್ ಅಂತ, ಅವನ ಮಗ ಯಾರು ಅಂತ ಕೇಳಿದ್ರೆ ಸುಬ್ರಾಜ. ಅವನು ಅವನ ಮಕ್ಕಳುಗಳು ಯಾರು? ದಶಜ್ಯೋತಿ, ಶತಜ್ಯೋತಿ, ಸಹಸ್ರಜ್ಯೋತಿ ಅಂತ ಹೇಳಿಕೊಂಡು ಇವರೆಲ್ಲರೂ ಕೂಡ ಭಗವಂತನಲ್ಲಿ ಮನಸ್ಸುಳ್ಳವರಾಗ್ತಾರೆ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಮುಂದೆ ಮಹಾತ್ಮನಾಗಿರ್ತಕ್ಕಂತಹ ಆ ದಶಜ್ಯೋತಿಗೆ 10,000 ಮಕ್ಕಳು. ಅದರಿಂದ ಬಂದಿರತಕ್ಕಂತಹ ಇಲ್ಲಿಗೆ ಯದುವಂಶ, ಕುರುವಂಶ, ಭರತವಂಶ, ಯಯಾತಿ ವಂಶ, ಇಕ್ಷ್ವಾಕು ವಂಶ, ಹೀಗೆ ಇವರ ವಂಶದ ವೃಕ್ಷವನ್ನ, ಈ ವಂಶಗಳು ಎಲ್ಲಿಂದ ಬಂತು, ಯಾವ ರೀತಿಯಾಗಿ ಇದು ಪ್ರವರ್ತಿತವಾಯಿತು ಅಂತ ಹೇಳುವುದನ್ನು ಹೀಗೆ ಹೇಳ್ತಾ ಬರ್ತಾರೆ. ಅದಾದ ಮೇಲೆ ಮುಂದೆ ವಿಷಯವನ್ನು ಹೇಳುವಾಗ ವ್ಯಾಸರು ಹೇಳ್ತಾರೆ ನಿರ್ಭಾರತ ನೀತಿರ್ ಭರತವಂಶಸ್ಯ ರಾಜನೀತಿ. ಅದೇ ರೀತಿಯಾಗಿ ಭರತವಂಶದ ವಿಸ್ತಾರವಾಗಿರ್ತಕ್ಕಂತಹದ್ದು. ಇನ್ನು ಅಷ್ಟು ಮಾತ್ರವಲ್ಲದೆ ಶ್ರುತಿಗಳು, ಅದಕ್ಕಿರತಕ್ಕಂತಹ ವ್ಯಾಖ್ಯಾನಗಳು, ಅದರತಕ್ಕಂತಹ ವಿಮರ್ಶೆಗಳು, ಇದೆಲ್ಲವನ್ನೂ ಕೂಡ ಈ ಮಹಾಭಾರತದಲ್ಲಿ ಹೇಳ್ತಾರೆ. ಮತ್ತೆ ಇದನ್ನ ವಿಸ್ತಾರವೂ ಇದೆ, ಮತ್ತೆ ಸಂಕ್ಷೇಪವೂ ಇದೆ. ಎರಡನ್ನೂ ಕೂಡ ಇದನ್ನ ಹೇಳ್ತಾರೆ ಎಂಬುದನ್ನ ಹೇಳ್ತಾರೆ. ಹೀಗೆ ಇದರತಕ್ಕಂತಹ ದೇವತಾ ಸೃಷ್ಟಿಯನ್ನ, ಅದೇ ರೀತಿಯಾಗಿ ವಿಸ್ತೃತವಾಗಿರತಕ್ಕಂತಹ ವಿಚಾರವನ್ನ ಇದರಲ್ಲಿ ಹೇಳ್ತಾ ಬರ್ತಾರೆ. ಇನ್ನು ಮುಂದಿನ ವಿಚಾರವನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನ ಗ್ರಂಥ ಪ್ರತಿಪಾದ್ಯವಾಗಿರ್ತಕ್ಕಂತಹ ವೇದವ್ಯಾಸರು ಅವರ ಗ್ರಂಥ ಅದೇ ರೀತಿಯಾಗಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನಲ್ಲಿ ಅರ್ಪಿಸ್ತೇನೆ. ಯಶ್ರವಣ ಸಂಪೂರ್ಣ ಸರ್ವದೋಷ ವಿರುದ್ಧ ಪ್ರೇತಾಂ ಹೃದಯವಾಲ ವಿಷ್ಣುರಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಿತಮಸ್ತು.